ವಿಷಯ ನೀವು ಕರೆಕ್ಟಾಗಿ ಬರ್ತಾ ಇದ್ದೀರಾ. ಫಸ್ಟ್ ಬಂದು ಒಂದು ಅನಾನಿಮಸ್ ಲೆಟರ್ ಬಂದು ಸ್ಪೀಕರ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್ರಿ ಸ್ಪೀಕರ್ ಇದಾರಲ್ಲ ಅವ್ರಿಗೆ ಬಂದು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಅಂದರೆ MP ಮೇಲೆ ಮತ್ತು ನಮ್ಮ ಮಾನ್ಯ ಸ್ಟೀಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ HD ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಇದರ ಜೊತೆಗೆ ಬಂದು K ರಾಜೇಂದ್ರನೂ ಇದ್ದಾರೆ. ಅಲ್ಲಿ ಈ 3 ಹೆಸರು ಹಾಕಿ ಬಂದು ಸ್ಪೀಕರ್ಗೆ ಲೆಟರ್ ಕಳಿಸಿದ್ದಾರೆ. ಈ ರೀತಿ ಬಂದು ಈ KGFನಲ್ಲಿ ಬಂದು ಈ BJML ಮನೆ ಕೊಡ್ತೀವಿ ಅಂತೇಳಿ 10,000 ಸುಲಿಗೆ ಮಾಡ್ತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಬಂದು ಕೊಟ್ಟಿರೋ ಲೆಟ್ರ್ ಅದು. ಓಕೆ, ಆ ಲೆಟ್ರಲ್ಲಿ ಬಂದು ಕೆಲವರು ಅಡ್ವೊಕೇಟ್ಸ್ 4 ಅಡ್ವೊಕೇಟ್ಸ್ ಬಂದಿದ್ದಾರೆ. ಒಂದು ಮಿಸ್ಟರ್ ಮುಕುಂದನ್ ಅಂತ ಯಾರಂತ ಗೊತ್ತಿಲ್ಲ, ಹೈಕೋರ್ಟಲ್ಲಿ ಕೂಡ ಬಂದು ಅವನ ಪ್ಯಾನಲಲ್ಲೇ ಬಂದು ಹೆಸರಿಲ್ಲ. ಇನ್ನೊಬ್ಬರು ಬಂದು ಡಾಕ್ಟರ್ P ರಾಘವನ್ ಅಂತ, ನಮ್ಮ P ರಾಘವನ್ ಸೀನಿಯರ್ ಅಡ್ವೊಕೇಟ್ ನಮ್ಮ KGFಲ್ಲಿ. ಅವ್ರ ಹತ್ರ ನಾನು ಪರ್ಸನಲಾಗಿ ಬಂದು ಕಾಲ್ ಮಾಡಿ ಕೇಳಿದೆ, ಏನು ಸರ್ ಏನಾದರೂ ನೀವು ಕಂಪ್ಲೇಂಟ್ ಏನಾದರೂ ಲೆಟ್ರ್ ಕೊಟ್ಟಿರಿ ಸರ್, ನನಗೂ ಅದಕ್ಕೆ ಸಂಬಂಧನೇ ಇಲ್ಲ, ಆ ಲೆಟ್ರ್ ಕೊಡಿ ನಾನೇ ಬಂದು ಬೇಕಾದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ. ನೆಕ್ಸ್ಟ್ ಬಂದು ಇನ್ನೊಬ್ಬ ಅಡ್ವೊಕೇಟ್ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ವೆಂಕಟರಮಣಪ್ಪ ಅಂತ, ಅವ್ರು ಸತ್ತೋಗಿ ಸುಮಾರು 1 ವರ್ಷ ಆಗಿದೆ. ಅವ್ರ ಹೆಸರು ಕೂಡ ಬಂದು ಹಾಕಿ ಸಿಗ್ನೇಚರ್ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಅಡ್ವೊಕೇಟು ಭಾಸ್ಕರ್ ಅಂತ, ಅವರು ಬಂದು ನಾನು ವಿಚಾರಿಸಿದೆ, ಸರ್ ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಸರ್, ನಾವೆಲ್ಲ ನಿಮ್ಮ ಜೊತೆ ಇರೋರು, ನಿಮ್ಮ ಫಾಲೋವರ್ಸು, ನಾವು ಯಾತಕ್ಕೆ ಸರ್ ಇಂಥ ಒಂದು ಕೆಲಸ ಎಲ್ಲ ನಾವು ಮಾಡ್ತೀವಿ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಯಾರೆಲ್ಲ ಅಡ್ವೊಕೇಟ್ ಹೆಸರು ಹಾಕಿದಾರೋ ಅವರೆಲ್ಲ ಬಂದು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಬೇಕಾದರೆ ಕೂಡ ಅವ್ರ ಹತ್ರ ನೀವು ನೇರವಾಗಿ ಸಂಪರ್ಕ ಮಾಡಿ ಈ ರೀತಿ ಏನಾದರೂ ನಿಮಗೆ ಕೇಳಿದ್ರಾ, ನೀವೇನು ಹೇಳಿದ್ರಿ ಅಂತ ಕೂಡ ನೀವು ಕೇಳ್ಬೋದು, ಕ್ರಾಸ್ ಚೆಕ್ ಮಾಡಿ ಅದನ್ನು ಫೈನಲೈಸ್ ಮಾಡ್ಬೋದು. ಉಳಿದಿರೋರೆಲ್ಲ ಬಂದು ಸಿಗ್ನೇಚರ್ ಫೋರ್ಜ್ಡ್ ಸಿಗ್ನೇಚರ್, VC ಗಣೇಶನ ಹೆಸರು ಹೇಳಿ ಸಿಗ್ನೇಚರ್, ಮಗೇಂದ್ರನ ಹೆಸರು ಹೇಳಿ ಸಿಗ್ನೇಚರು, ವಿಜಯರಾಘವನ ಹೆಸರು ಹೇಳಿ ಈ ಥರ ಒಂದು ಸಿಗ್ನೇಚರ್ ಮಾಡಿ ಇಟ್ ಇಸ್ ಅ ಬೋಗಸ್ ಲೆಟರ್. ಸೊ ಈ ಲೆಟರ್ ಆದಮೇಲೆ ಈ ನ್ಯೂಸ್ ಪೇಪರಲ್ಲಿ ಬಂದಿದೆಯಲ್ಲ, ಈ ನ್ಯೂಸ್ ಪೇಪರ್ ಬಂದು ನೀವೆಲ್ಲ ಪತ್ರಿಕಾಕರ್ತರು ತಾನೆ, ನಾನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ನೀವು ಮಾಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ನೀವೇ ಬಂದು ಕ್ರಿಯೇಟ್ ಮಾಡಿ ಮಾಡ್ತೀರಾ. ಯಾರೋ ಒಬ್ಬರು ಇವ್ರಿಗೆ ಕೊಟ್ಟಿದ್ದಾರೆ, ನಾನು ಅದೇ ಹೇಳ್ತಾ ಇದ್ದೀವಿ, SP ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಅವ್ರು ಯಾರು, ಅವನಿಗೆ ಯಾರು ಕೊಟ್ಟಿದ್ದು ಸ್ಟೇಟ್ಮೆಂಟು, ಅದನ್ನು ಬಂದು ನೀವು ವೆರಿಫೈ ಮಾಡಿ, ಲೆಟ್ ಹಿಮ್ ಕಮ್ ಟು ದಿ ಬುಕ್ಸ್. ಅವನು ಏನಾದರೂ ಮಾಡೋದಿದ್ರೆ ನೇರವಾಗಿ ಬಂದು ಮಾಡಬೇಕು. ಈ ಥರ ಬಂದು ಏನೋ ಹೇಳ್ತಾರಲ್ಲ ಅಂಥವರೇ ಬಂದು ಹಿಂದೆಯಿಂದ ಹೊಡೆಯೋದು, ಮುಂದೆ ಬರಬೇಕು. ಏನಾದರೂ ತಪ್ಪಿದ್ರೆ ಬಂದು ಮುಂದೆನೇ ಹೇಳ್ಬೇಕು, ಈ ಥರ ನೀವು ಅನ್ಯಾಯ ಮಾಡ್ತಾ ಇದ್ದೀರ ಅಂತ ಹೇಳ್ಬೇಕು. ಇದೆಲ್ಲ ಏನು ಇಲ್ಲದೆ ಬಂದು ಅನಾನಿಮಸ್ ಲೆಟ್ರ್ ಬರೆಯೋದು, ಆಮೇಲೆ ಬಂದು ಯಾರಿಗೋ ಬಂದು ಪತ್ರಿಕೆನವನು ಬಂದು ಯಾರಾದರೂ ಒಂದು ದುಡ್ಡು ಕೊಟ್ಬಿಟ್ರೆ ಪ್ರೆಸ್ಸಲ್ಲಿ ಹಾಕ್ಬಿಡ್ತಾರೆ ಅಂತೇಳಿ ಅವನ ಹತ್ರ ಕೊಟ್ಟು ಅವನು ಬಂದು ಅವನು ಇಷ್ಟ ಬಂದಂಗೆ ಬರೆದು ಇದು ಮಾಡಿದ್ದಾನೆ. ಸೊ ಇದು ಬಂದು ಒಬ್ಬ ವ್ಯಕ್ತಿನ ಬಂದು ಕೆಟ್ಟದಾಗಿ ಬಂದು ಇದು ಮಾಡೋದು ಮಾಧ್ಯಮದವರಿಗೆ ಅದು ಒಳ್ಳೆಯದಿಲ್ಲ. ಅದು ಎಲ್ಲ ಮಾಧ್ಯಮದವರು ಈ ಥರ ಮಾಡಿದ್ದಲ್ಲ ಇದುವರೆಗೂ. ಇವನು ಮಾತ್ರ ಬಂದು ಈ ಕೋಲಾರ ಅಗ್ನಿ ಪತ್ರಿಕೆನವನು ಬಂದು ಈ ಥರ ಎಲ್ಲೋ ಪೇಜ್ ನಡೆಸ್ತಾ ಇದ್ದಾನೆ ಅಂತ ಗೊತ್ತಾಯ್ತು ನನಗೆ. ಇವನ ಬಗ್ಗೆ ಇನ್ನೂ ಸ್ವಲ್ಪ ತನಿಖೆಯನ್ನು ಬಂದು ನಾನು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಆಲ್ರೆಡಿ ಬಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಆಮೇಲೆ ಪ್ರೆಸ್ ರಿಜಿಸ್ಟ್ರೇಷನ್ ಆಫ್ ಇಂಡಿಯಾ ಅಂತ ಇಬ್ಬರಿಗೂ ಡೆಲ್ಲಿಗೆ ನಾನು ಮೇಲ್ ಕಳಿಸಿದ್ದೀನಿ. ಸೊ ಅದನ್ನು ಬಂದು ಫಾಲೋ ಅಪ್ ಮಾಡ್ತೀನಿ. ಆಮೇಲೆ ಈ ಪ್ರೆಸ್ ಇವನು ಅಗ್ನಿ ಅನ್ನೋನು ಬಂದು ಅವನ ಹೆಸರಲ್ಲಿ ಬಂದು ಪತ್ರಿಕೆ ಇಲ್ಲ, ಅದಿರೋದೇ ಬಂದು ಬೇರೆಯವ್ರ ಹೆಸರಲ್ಲಿ. ಇವನ ಹೆಸರಲ್ಲಿ ಬಂದು ಇವನು ಎಡಿಟರ್ ಅಂತ ಹಾಕ್ಕೊಂಡು ಬರೆದಿದ್ದಾನೆ. ಅದು ಬಂದು ಕ್ರಿಮಿನಲ್ ಆ್ಯಕ್ಷನ್ ತೊಗೋತೀವಿ. ನಾನು ಅದ್ರ ಮೇಲೆ ಬಂದು ಇಲ್ಲಿ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂತ ನೋಡಿದ ಮೇಲೆ ಅದರಲ್ಲಿ ಬಂದು ಕೋರ್ಟಲ್ಲಿ ಹೋಗಿ ನಾನು ಸಿವಿಲ್ ಸೂಟ್ ಫೈಲ್ ಮಾಡ್ತೀನಿ. ಸೊ ಈ ವಿಚಾರವಾಗಿ ಬಂದು ತಿಳಿಸ್ಲಿಕ್ಕೆ ನಾವು ಬಂದಿದ್ವಿ. ಇನ್ನೂ ಏನಾದರೂ ಇದ್ದರೆ ನೀವು ಹೇಳಿ, ಬಿಸಿಲು ಜಾಸ್ತಿ ಬೀಳ್ತಾ ಇದೆ. ನಿಮ್ಮ ಈ ಸುಳ್ಳು ಆರೋಪ ಅಂತೀರಾ, ಈ ಸುಳ್ಳು ಆರೋಪದ ಮೇಲೆ ತಮ್ಮ ಹೋರಾಟ BJML ಕಾರ್ಮಿಕರ ಪರವಾಗಿ ಹೆಂಗಿರ್ತದೆ, ಇಲ್ಲ ಇದರಲ್ಲೇ ಬೇಜಾರಾಗಿ ಕೈ ಬಿಡೋ ಪ್ರಯತ್ನ ಆಗಿದೆ? ಈ ಹೋರಾಟದ ಬಗ್ಗೆ ಬೇಕಾದರೆ ನಾನು ಯಾವುದಕ್ಕೂ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹಿಂದೆ ಸರಿಯವನಲ್ಲ. ಯಾರೇ ಏನೇ ಬಂದು ನಮ್ಮ ಮೇಲೆ ಹೇಳ್ಕೊಂಡು ಹೋದ್ರೂ ಈ BJML ಕಾರ್ಮಿಕರಿಗೆ ಬಂದು ಕೊನೆ ಉಸಿರು ಇರೋವರೆಗೂ ಬಂದು ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ. ಇದೆಲ್ಲ ಬಂದು ಚಂದ್ರಗಳನ್ನ ಬಂದು ಕೈಯೆಲ್ಲ ತಟ್ಟಾದೀನಿ, ಇದೆಲ್ಲ ಬಂದು ಇಂಥದ್ದೆಲ್ಲ ಬಂದು ನಾನು ತುಂಬ ನೋಡಿದ್ದೀನಿ. ನಿಮಗೆ ಗೊತ್ತಿದೆ, ನನ್ನ 35 ಇಯರ್ಸ್ ಪೊಲಿಟಿಕಲ್ ಸರ್ವಿಸ್ನಲ್ಲಿ ಎಲ್ಲ ಆರೋಪನೂ ನೋಡಿದ್ದೀನಿ, ಫೇಸ್ ಮಾಡಿದ್ದೀನಿ, ಕ್ರಿಮಿನಲ್ ಆ್ಯಕ್ಷನ್ ತೊಗೊಂಡಿದ್ದೀನಿ. ನೀವೆಲ್ಲ ಬೇಲ್ ಕೊಟ್ಟಿದ್ದಿಲ್ಲ ಅಂದರೂ ಕೂಡ ನಾನು ಜೈಲಿಗೆ ಹೋಗಿ ಕೂತಿದ್ದೀನಿ BJML ಎಂಪ್ಲಾಯೀಸ್ಗೋಸ್ಕರ. ನಾನೇ ಬಂದು ನನಗೆ ಬೇಲ್ ಬೇಡ ಅಂತೇಳಿ 3-4 ಜನ ಜೈಲಲ್ಲಿ ಇದ್ದವನು ನಾನು. ಅಂಥದ್ದೆಲ್ಲ ನಾನು ನೋಡಿದಾದ ಮೇಲೆ ಇದು ಯಾರೋ ಈ ಕಿಡಿಗಳೆಲ್ಲ ಬಂದು ಈ ಥರ ಬರೆದುಬಿಟ್ಟು ನಾನು ಹಿಂದೆ ಸರಿಯವನಲ್ಲ. ಬಟ್ ನನಗೇನಂತ ಹೇಳಿದ್ರೆ, ರಿಯಾಲಿಟಿ ಸಮ್ಟೈಮ್ಸ್ ವಿಲ್ ಡೈ ಬಿಕಾಸ್ ಆಫ್ ದಿ ಕ್ಯಾಶುವಾಲಿಟಿ, ಬಟ್ ಟ್ರೂತ್ ಅಲೋನ್ ವಿಲ್ ಫೇಲ್ ಅಂತಾರೆ. ಏನೋ ರಿಯಾಲಿಟಿ ಯಾವತ್ತಾದರೂ ಒಂದಿನ ಆಕ್ಸಿಡೆಂಟ್ ಆಗಿ ಬಿದ್ದೋಗುತ್ತಂತೆ, ನಿಜ ಬಿದ್ದೋಗುತ್ತೆ, ಆದರೆ ಒಂದು ದಿನ ಅದು ಎದ್ದು ನಿಂತ್ಕೊಳ್ಳುತ್ತೆ ಅನ್ನೋದು ನೀವೆಲ್ಲ ಮರಿಬಾರ್ದು. ಸೊ ರಿಯಾಲಿಟಿ ಸಮ್ಟೈಮ್ಸ್ ಬಿಕಮ್ಸ್ ಅ ಕ್ಯಾಶುವಾಲಿಟೀಸ್ ಅಟ್ ದಿ ಹ್ಯಾಂಡ್ಸ್ ಆಫ್ ಯಾರ ಹತ್ರ? வெஸ்டட் இன்ட்ரெஸ்ட் அண்ட் டைம் சர்வீஸ். சந்தர்ப்பவாதிகள் இந்த டைம் வந்து அவங்க யூஸ் பண்ணிருக்கலாம் இந்த அப்ளிகேஷனை வச்சு, ஏன்னா பட் எப்பவுமே அந்த மாதிரி அந்த யூஸ் பண்ண முடியாது. அவங்க ஊடு ಖಾಲಿ பண்ணுறதுக்கு விடுறதில்ல. ಓಕೆ, ಅವ್ರಿಗೂ ಬಂದು
ರೆಗ್ಯುಲರೈಸ್ ಮಾಡಿಕೊಡ್ಬೇಕು. ಅವ್ರಿಗೂ ಬಂದು ಈ ಸರ್ಕಾರದ ಮುಖಾಂತರ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಬರೀ STB ಎಂಪ್ಲಾಯೀಸ್ಗೆ ಮಾತ್ರ ನ್ಯಾಯ ಸಿಕ್ಕಿದ್ರೆ ಸರಿ ಇಲ್ಲ, ಬೇರೆಯವ್ರಿಗೂ ಬಂದು ಇಲ್ಲಿ ವಾಸ ಇದ್ದಾರೆ ಅವ್ರಿಗೂ ಬಂದು ಮನೆ ಸ್ವಂತ ಮಾಡಿಕೊಡ್ಬೇಕಂತ ಒಂದೇ ಉದ್ದೇಶದಿಂದ ನಮ್ಮ BGML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸೆಕ್ರೆಟರಿ ವಿಜಯರಾಘವನು ಮತ್ತು ನಮ್ಮ ಆಫೀಸ್ ಬೇರರ್ಸ್ ಆದಂಥ VC ಗಣೇಶನು, ಪಟ್ಟಾಭಿರಾಮನು, ಜಯಶೀಲನು, ಮಗೇಂದ್ರನು, ಮಗಿಮೇದಾಸು, ಆಮೇಲೆ ಜೋಸಫು, ಇನ್ನೂ ಅನೇಕರೆಲ್ಲ ಬಂದು ಸೇರಿ ಪ್ರಯತ್ನ ಪಟ್ಟು ಸುಮಾರು ಒಂದು 4,000 ಅಪ್ಲಿಕೇಶನ್ಸ್ ಫಾರ್ಮ್ನ ಬಂದು ಎಲ್ಲ BGML ಅಲ್ಲಿ ಇರ್ತಕ್ಕಂಥ ಅನಧಿಕೃತ ಮನೆಗಳು, ಅನ್ಆರ್ಗನೈಸ್ಡ್ ವರ್ಕರ್ಸ್ ಅವ್ರಿಗೆ ಬಂದು ಇದನ್ನು ಕೊಟ್ಟಿದ್ದಾರೆ. ಅದನ್ನು ಕೊಡುವಾಗ ಒಂದು ಸಿಂಗಲ್ ನಯ ಪೈಸಾ ಕೂಡ ಬಂದು ಅವ್ರ ಹತ್ರ ಬಂದು ಅಪ್ಲಿಕೇಶನ್ ಫಾರ್ಮ್ಗಳು ತೊಗೊಂಡಿಲ್ಲ. ಪ್ಲಸ್ಸು ಅವ್ರ ಹತ್ರ ಬಂದು ಯಾವುದೇ ಬಂದು ಈ ಮನೆ ಕೊಡಿಸ್ತೀವಿ ನಾವು ಅಂತ ದುಡ್ಡು ಕೊಡಿ ಅಂತ ಕೂಡ ನಾನು ಕೇಳಿಲ್ಲ. ಇದೆಲ್ಲ ಬಂದು ಇರುವಾಗ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸುಳ್ಳು ಆರೋಪದ ಮೇಲೆ ಬಂದು ಆ ಅಗ್ನಿ ಪತ್ರಿಕೆಗೆ ಸಂಬಂಧಪಟ್ಟವನು, ಅದು ಯಾರಂತ ಗೊತ್ತಿಲ್ಲ ನನಗೆ, ಇದುವರೆಗೆ ನಾನು ನೋಡಿಲ್ಲ ಮಾಧ್ಯಮದಲ್ಲಿ, ಅವನು ಬಂದು ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ಥರ ಬಂದು ರಾಜೇಂದ್ರನು JDS ಮುಖಂಡರು, ಬೆನ್ನೆಲುಬು ಇಲ್ಲ ಅಂಥವ್ರು ಬಂದು KGFನಲ್ಲಿ ಇರ್ತಕ್ಕಂಥ ಈ ಮನೆಗಳನ್ನ ಬಂದು ಸ್ವಂತ ಮಾಡಿಕೊಡ್ತೀನಿ ಅಂತೇಳಿ 10,000 ಬಂದು ಸುಳ್ಳಿಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾನೆ. 4ನೇ ತಾರೀಕು ಅದು ಪ್ರಕಟಣೆ ಆಗಿದೆ. ಈ ವಿಚಾರವಾಗಿ ಬಂದು ಇಡೀ ಸ್ಟೇಟಲ್ಲಿ ನಮ್ಮ ಪಕ್ಷದ ಲೀಡರ್ಸು, ಆಮೇಲೆ ನಮ್ಮ ನ್ಯಾಷನಲ್ ಲೆವೆಲ್ ಕಮಿಟಿ ಮೆಂಬರ್ಸು ಎಲ್ಲರೂ ಬಂದು ನಮಗೆ ಫೋನ್ ಮಾಡಿ ಏನಿದು ವಿಚಾರ ಈ ಥರ ಬಂದಿದೆಯಲ್ಲ ಅಂತ ಕೇಳಿದ್ರೆ, ನಾನು ಬಂದು ಅದ್ರ ಮೇಲೆ ಬಂದು ಇಮಿಡಿಯೇಟ್ಲಿ ನಾನು ಅವತ್ತು ಗುಜರಾತಲ್ಲಿದ್ದೆ. ಸೊ ಆವಾಗಲೇ ಇಮಿಡಿಯೇಟ್ಲಿ ನಾನು ಏನು ಮಾಡಿದೆ, ನಾನು ನಮ್ಮ ಮಾನ್ಯ SP ಬಂದು ಈ ಗಮನಕ್ಕೆ ತಂದಿದ್ದೀನಿ. ಬೈ ಮೇಲ್ 2 ಮೇಲ್ ID ನಾನು ಕಳಿಸಿ ಅವ್ರಿಗೆ ನಾನು ಡೀಟೇಲ್ಸ್ ಎಲ್ಲ ಬಂದು ಕೊಟ್ಟಿದ್ದೀನಿ. ಈ ಥರ ಬಂದು ಯಾರೋ ಅಗ್ನಿ ಪತ್ರಿಕೆನವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಿಲ್ಲ ನೀವು ಅವ್ರನ್ನ ಕರೆದು ವೆರಿಫೈ ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ಮಾಡಿಬಿಟ್ಟು ಇದು ನಿಜ ಏನಿದೆ ಅಂತ ನೀವು ತಿಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಬಂದು ಇನ್ನೂ ಮುಜುಗರ ಆಗುತ್ತೆ ಇದು ಅಂಥೇಳಿ, ಅದಕ್ಕೆ ನಾವು ಒಂದು ಏನೆಲ್ಲ ಅಪ್ಲಿಕೇಶನ್ ಫಾರ್ಮ್ಸ್ ತಂದಿದ್ದಾರೋ ಈ ಅಪ್ಲಿಕೇಶನ್ಸ್ ಫಾರ್ಮ್ನಲ್ಲಿ ಯಾವುದಾದ್ರೂ ಏನಾದರೂ ಒಬ್ಬರು ಅದರಲ್ಲಿ ಇರ್ತಕ್ಕಂಥ ಫೋನ್ ನಂಬರ್ಸ್ ಇದೆ, ಅವ್ರ ಹತ್ರ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿ ಆ ರೀತಿ ಏನಾದರೂ ಬಂದು ನಾವು ಏನಾದರೂ ದುಡ್ಡು ಯಾರಿಗಾದ್ರೂ ತೊಗೊಂಡಿದ್ದೀವ ಅಂತ ನೀವು ಕೇಳಿ, ಆ ರೀತಿ ಹೌದು ನಮ್ಮ ಹತ್ರ ದುಡ್ಡು ತೊಗೊಂಡಿದ್ದಾರೆ ಅಂತ ಹೇಳಿದರೆ ನಾವು ಬಂದು ಶಿಕ್ಷೆ ಅನುಭವಿಸ್ಲಿಕ್ಕೆ ತಯಾರಾಗಿದ್ದೀವಿ. ಐ ಟೋಲ್ಡ್ ಈವನ್ ಅವರ್ ಆನರಬಲ್ SP ಆಲ್ಸೋ ಏನು ಹೇಳಿದ್ದೀನಿ, ಆ ರೀತಿ ಯಾರಾದರೂ ಹೇಳ್ಬಿಟ್ರೆ ನನ್ನ ಮೇಲೆ ಬಂದು ನೀವು ಕೇಸ್ ಹಾಕಿ, ನಾನು ಕೇಸ್ ಹಾಕಿದ್ರೆ ಸತ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಬೇಲ್ ಕೂಡ ತೊಗೊಳ್ಳೋದಿಲ್ಲ, ಜೈಲಿಗೆ ಹೋಗೋಕ್ಕೂ ನಾನು ಸಿದ್ಧವಾಗಿದ್ದೀನಿ ಅಂತ ಒಂದು ವಿಷಯನ ತಿಳಿಸಿದ್ದೀನಿ. ಅವ್ರಿಗೆ ನ್ಯಾಯ ನಾವು ಕೊಡಿಸ್ತಾರೆ, ಅವರ ಚೌಕಟ್ಟಿನಲ್ಲಿ ಏನು ಬರುತ್ತೋ ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಮಾತನ್ನು ಬಂದು ಭರವಸೆ ನಮಗೆ ಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಕೂಡ ಈ ವಿಚಾರವಾಗಿ ಬಂದು ನನಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಕೂಡಲೇ ಬಂದು ಇದ್ರ ಬಗ್ಗೆ ಬಂದು ನೀವು ಆ್ಯಕ್ಷನ್ ತೊಗೋಬೇಕು. ಅದು ಯಾರಿದ್ದಾರೆ ಅವ್ರ ಹಿಂದೆ, ಆ ಅಗ್ನಿ ಪೇಪರ್ ಬಂದು ಯಾರ ಹತ್ರ ದುಡ್ಡು ತೊಗೊಂಡು ಈ ಥರ ಒಂದು ಸ್ಟೇಟ್ಮೆಂಟ್ನ ಆಗಿದ್ದಾನೆ, ಅವನು ಯಾರು ಏನು ಅನ್ನೋದು ಬಂದು ನಮಗೆ ಆಚೆ ಬರಬೇಕು. ಅದು ಬಂದರೆ ನಿಜಾಂಶ ಬರಬೇಕಂತ ಹೇಳಿ ಅವ್ರು ನಮಗೂ ತಿಳಿಸಿದ್ದಾರೆ. ಈ ವಿಚಾರದಲ್ಲಿ ಬಂದು ನಮ್ಮ ಪಕ್ಷದ ಮುಖಂಡರುಗಳಾಗಲಿ, ನಮ್ಮ ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ನವರಾಗಲಿ ಏನೇ ಬಂದು ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು ಅಥವಾ ಬಂದ್ ಮಾಡ್ತೀನಿ ಅಂತ ಹೇಳೋದು ಅದೆಲ್ಲ ಬಂದು ಬೇಡ. ಯಾಕಂದರೆ ನಮ್ಮ KGF ಕ್ಷೇತ್ರದಲ್ಲಿ ಬಂದು ಸಮಾಧಾನ ಇದೆ. ಸೊ ಅದರಿಂದ ಬಂದು ನಾವು ಇದನ್ನು ಈ ವಿಚಾರದಲ್ಲಿ ನಾವು ಪೊಲೀಸ್ಗೆ ಬಿಟ್ಬಿಡೋಣ, ಅವ್ರು ಏನಿದೆಯೋ ನ್ಯಾಯ ಅವ್ರು ಕೊಡಿಸ್ತಾರೆ, ಅದು ಕೊಡಿಸೋವರೆಗೆ ನಾವು ವೆಯ್ಟ್ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ದೀರಾ, ನಮಗೆ ಸಹಕಾರ ನೀಡಿದ್ದೀರಾ, ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಕ್ತಾಯ ಮಾಡ್ತೀನಿ. MP ಸಾಹೇಬರು ಏನು ನಡೆದಿದ್ದೆಲ್ಲ ಪೇಪರ್ ವಿಡಿಯೋಸ್ಗಳೆಲ್ಲ ಗೊತ್ತಿದೆ. ನಮ್ಮದು ಕಂಪ್ಲೇಂಟ್ ಏನಂದರೆ, ಸರ್ ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ ಸರ್, ಹೌದಾ, ಮೀಡಿಯಾಗಳು ಗೊತ್ತಿರ್ಬೋದು, ನನ್ನ ಮೀಡಿಯಾ ಗೊತ್ತಿಲ್ಲ. ಕ್ಲಿಯರಾಗಿ ಹೇಳಿ, ಏನೋ பேப்பರಲ್ಲಿ அது தோர்சிடுனா KGF BGML இஷ்யூ வந்து இந்த பாரம் வந்து இஷ்யூ பண்ணுறதை வந்துட்டு 10,000 ரூபாய் கலெக்ட் பண்ணிக்கிறாங்க அப்படின்ட்டு BGML தொழிலாளிங்க மேலே, அதாவது யூனியன் தொழிலாளிங்க மேலே ஒரு கம்ப்ளைண்ட். அது யார் பண்ணிக்கிறாங்கனாக்கா, யாரோ ஒரு பேப்பர்காரர் வந்து கம்ப்ளைண்ட் கொடுத்துக்கிறாங்க. அந்த கம்ப்ளைண்ட் என்னன்னா, ராஜேந்திரன் தலைமையில் தான் இது நடக்குது, ஜனதாதள் தலைமையில் தான் அது நடக்குது அப்படின்னு சொல்லியிருக்கிறாங்க. ஸோ அது எப்படின்னா, அது கிடையாது, அது மாதிரிலாம் இல்லை. இவ்வளோ தௌசண்ட்ஸ் ஆஃப் பார்சல் வந்து இங்கே கலெக்ட் பண்ணி வச்சுக்கிறாங்க, எல்லாம் சிக்னேச்சர் பண்ணி கொடுத்துக்கிறாங்க, அவங்களோட ஃபோன் நம்பர் அதில் இருக்குது. அப்படி இருக்கிறப்ப வந்து அந்த பட்சத்தில் யாராவது ஒருத்தர் அந்த நம்பரை எடுத்து ஃபோன் பண்ணி அவங்கள டைரெக்டாக பேப்பர் மீடியாஸ்காரங்களே கேளுங்க, இது மாதிரி யாராவது நீங்கள் எதாவது காசு கொடுத்துருக்கீங்களா அதுக்கு அப்படின்னு. அதனால் இது வந்து ஃபால்ஸ் கம்ப்ளைண்ட்டு. இந்த ஃபால்ஸ் கம்ப்ளைண்ட்டை வந்துட்டு நாங்கள் ஒரு மீட்டிங் போட்டு ஜனதாதள் சார்பாகவும் இங்கே BGML யூனியன் சார்பாகவும் SP கிட்ட ஒரு கம்ப்ளைண்ட் கொடுத்துக்கிறோம். அந்த பேப்பர் யார் அந்த பேப்பர் போட்டிருக்கானோ அவன் மேலே வந்து சிவியர் ஆக்ஷன் எடுக்கணும். அப்படின்லாம் நாங்கள் கோலார் தங்கவயலில் ஒரு நாள் கண்டிப்பாக பந்து பண்ணுவோம், இதுக்காகவே பந்து பண்ணுவோம். ஏன்னா இந்த மாதிரி டேமேஜ் பண்ணக்கூடாது. இந்த டேமேஜ் பண்ணுறதுனால வந்து என்ன, அவருடைய இமேஜ் 35 வருஷமாக பாலிட்டிக்ஸில் இருக்கிறாரு, அவருடைய இமேஜ் ஸ்பாயில் ஆகுது, JDS இமேஜ் ஸ்பாயில் ஆகுது. இதனால வந்துட்டு இந்த கட்சியும் யூனியனில் இருக்க BGML இருக்கிற யூனியன்காரங்களும் சேர்ந்து
இதுக்கு ஒரு நல்ல ஒரு முடிவு எடுத்துருக்கிறோம். இது வந்து எஸ்பி கிட்ட கம்ப்ளைண்ட் கொடுத்ததுனால அவர் வந்து நாங்கள் ஆக்ஷன் எடுக்கிறோம்னு சொல்லி கான்வென்ட் பிரகாரம் நாங்கள் என்ன இருக்கிறோம் அதை நாங்கள் பண்ணுறோன்னு சொல்லிக்கிறாரு. இதில் ஏதாவது ஃபர்தர் இது போல் நிகழ்ச்சியெல்லாம் எதனா நடந்தாக்கா கண்டிப்பாக வந்து கேஜிஎஃப்ல நாங்கள் ஜேடிஎஸ்காரங்க நாங்கள் சும்மா இருக்க மாட்டோம். கண்டிப்பாக நாங்கள் இதுக்கு நாங்கள் ஸ்டெப் எடுத்து அது என்ன பண்ணணுமோ அதை நாங்கள் பண்ணுவோம் அப்படின்னு சொல்லிக்கின்னு ವಾಯ್ಪು ನನ್ರಿ ಕೂರಿ ವಿಡಕರಿಗೆ ನನ್ರಿ ಬರ ಏನಿದೆ ನಮ್ಗೆ ಏನು ಅಧಿಕಾರ ಇದೆ ನಮ್ಮ ಬಗ್ಗೆ ಒಂದು ಅವಹೇಳನದ ಒಂದು ಸಮಸ್ಯೆ ಈ ಪತ್ರಿಕಾ ಇದರಲ್ಲಿ ಬಂದಿದೆ. ಇದರಲ್ಲಿ ಟೋಟಲಿ ಬಂದು ಡಿಫೇಮಿಂಗ್ ಮೈ ಪರ್ಸನಾಲಿಟಿ ಆಸ್ ವೆಲ್ ಆಸ್ ಮೈ ಲೀಡರ್ಸ್ ಪರ್ಸನಾಲಿಟಿ. ಅದರಿಂದಾಗಿ ಬಂದು ಇದರಲ್ಲಿ ಹಿಂದೆ ಯಾರಿದ್ದಾರೆ, ಇವ್ರಿಗೆ ಯಾರು ರಿಪೋರ್ಟ್ ಕೊಟ್ಟಿರೋದು, ಅದ್ರ ಬಗ್ಗೆ ನಮಗೆ ಒಂದು ಮಾಹಿತಿ ಬೇಕು. ಇಟ್ ಇಸ್ ಟೋಟಲಿ ಡೆಫಮೇಷನ್ ಸೂಟು. ಒಂದು 35 ವರ್ಷದಿಂದ ನಾವು ಪಾಲಿಟಿಕ್ಸಲ್ಲಿ ಇದ್ದೀವಿ, ಇದುವರೆಗೂ ಬಂದು ಆ ರೀತಿ ಬಂದಿಲ್ಲ. ಇವರೆಲ್ಲ ಬಂದು BJML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಇವರೇ ಬಂದು ಅದನ್ನು ಓಪನ್ ಮಾಡಿ ಸರ್ ಇಂಥದ್ದು ಅಪ್ಲಿಕೇಶನ್ ಬಂದು ಫ್ಲೋಟ್ ಮಾಡ್ತಾರೆ. ಇದರಲ್ಲಿ ಬಂದು ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ. ಇಲ್ಲಿರ್ತಕ್ಕಂಥ ಒಂದು 1000 ಅಪ್ಲಿಕೇಶನಲ್ಲಿ ಯಾರಾದರೂ ಒಂದು ಅಪ್ಲಿಕೇಶನ್ಗೆ ಫೋನ್ ಮಾಡಿಬಿಟ್ಟು ಏನು ನೀವು ಏನಾದರೂ 10,000ನೋ ಇಲ್ಲ 1,000ನೋ ಒಂದು 1 ಲಕ್ಷನೋ ಏನೋ ನೀವು ಕೊಟ್ಟಿದ್ರೆ ನಮ್ಗೆ ತಿಳಿಸಿ ಅಂತ ನೀವು ಕೇಳಿ, ಆ ರೀತಿ ಹೌದು ಸರ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಐ ಆಮ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಸ್ ಫ್ರಮ್ ಯುವರ್ ಎಂಡ್. ಆಮೇಲೆ ನಾನು ಬಂದು ನೀವು ಏನಾದರೂ ಬಂದು ಆ ರೀತಿ ಪ್ರೂವ್ ಮಾಡಿಬಿಟ್ರೆ ನಾನು ಇವನ್ ಕೇಸ್ ಹಾಕ್ತದೇನೆ ಹೊತ್ತು ಈವನ್ ಬೇಲ್ಗಳು ಹೋಗೋದಿಲ್ಲ. ಐ ವಿಲ್ ಗೋ ಟು ದಿ ಜೈಲ್ ಇಟ್ ಸರ್ ಡೈರೆಕ್ಟ್ಲಿ. ಅಂತ ಒಂದು ಪ್ರಾಬ್ಲಮ್ ನಮಗೆ ಬಂದಿದೆ. ಯಾಕಂದರೆ ನಮಗೆ ಟೋಟಲಿ ಬಂದು ಇದು ಬಹಳ ದೊಡ್ಡ ಮುಜುಗರ ಬಂದಿದೆ. ಐ ಹ್ಯಾವ್ ಟು ಬಿ ಆನ್ಸರಬಲ್ ಟು ದಿ ಸ್ಟೇಟ್ ಗೌರ್ಮೆಂಟ್ as well as to my party leaders at the national level. ನನಗೆ ನಮ್ಮ ದೇವೇಗೌಡರು PF ಫೋನ್ ಮಾಡ್ತಾ ಇದ್ದಾರೆ, ಅದರಿಂದ ಈ ಥರ ಬಂದು ಅಪ್ಪಾಜಿಗೆ ಲೆಟರ್ ಕೊಟ್ಟಿದ್ದಾರೆ, ವಾಟ್ ಇಸ್ ದಿಸ್, ಏನಾದರೂ ಇದನ್ನು ಇಮಿಡಿಯೇಟ್ಲಿ ಇದನ್ನು ಕ್ಲೋಸ್ ಮಾಡಿ ಫೈಲ್ ಸರ್. ನಾನು ಇಲ್ಲ, ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ವಿತ್ ಅವರ್ SP ಅಂಡ್ ಐ ಗಿವನ್ ಎ ಕಂಪ್ಲೇಂಟ್ ಆಲ್ಸೋ. ಅದ್ರ ಮೇಲೆ ಬಂದು ದೇ ಆರ್ ಸ್ಟಾರ್ಟೆಡ್ ದ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ದೀನಿ ಸರ್. ಸೊ ಅದರಿಂದ ದಿಸ್ ಇಸ್ ದಿ ಮೇಲ್. ಸಿ ಐ ಡಿಡ್ ನಾಟ್ ಹ್ಯಾವ್ ಎ ಸ್ಲೀಪ್ ಆಲ್ಸೋ ಆನ್ ದಟ್ ಡೇ ವೆನ್ ಐ ರಿಸೀವ್ ದಿಸ್ ಇನ್ಫಾರ್ಮೇಷನ್ ಅಟ್ 3:55 ಐ ಸೆಂಟ್ ಯು ದ ಮೇಲ್ ಆನ್ January 5th. ಈ ಕ್ಲಿಯರ್ ಆಗಿ ಬಂದು ನಾನು ಕೊಟ್ಟಿದ್ದೀನಿ. ಇದರಲ್ಲಿ ಏನೇನು ಪ್ರಾವಿಷನ್ಸ್ ಇದೆ, ಹೌ ದಿಸ್ ಹ್ಯಾಸ್ ಹ್ಯಾಪನ್ಡ್ ಅಂಡರ್ ಸೆಕ್ಷನ್ 356 ಆಫ್ BNS, ಸಿವಿಲ್ ಡಿಫಾಮೇಷನ್ ಇದು ಶೂಟ್, ಆಮೇಲೆ ಬಂದು ಡ್ಯಾಮೇಜಸ್ ರೆಪ್ಯುಟೇಷನ್ಸ್ ಎಲ್ಲ ಬಂದು ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ಸೆಲ್ಫ್ ವಾಸ್ ಗಿವನ್ ಕ್ಲಿಯರ್ಲಿ ಯಾವುದೇ ಬಂದು ರೆಪ್ಯುಟೇಷನ್ ಒಬ್ಬರನ್ನ ಬಂದು ಹಾಳು ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಬಂದು ನಾನು ನಿಮಗೆ ಬಂದು ಕಾಪಿ ಹಾಕಿ ಮತ್ತೇನೋ ಬಂದು ಇನ್ನೊಂದು ಲೆಟರ್ ಕೂಡ ನಿಮಗೆ ಕಳಿಸಿದ್ದೀನಿ. ಸೊ ಇದ್ರ ಮೇಲೆ ಬಂದು ನೀವು ಏನೇ ಸಹಕಾರ ನಮ್ಮಿಂದ ಬಂದು ಕೇಳಿದ್ರೂ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ. ಇವರೆಲ್ಲ ಬಂದು ಸೇರ್ಕೊಂಡು ಈ ಅಪ್ಲಿಕೇಶನ್ ಕಲೆಕ್ಟ್ ಮಾಡಿದ್ದಾರೆ. ನಾವು ಅದನ್ನ ಎವಿಡೆನ್ಸು ಕೊಟ್ಟಿದ್ದೀವಿ. ಇಫ್ ಎನಿ ಒನ್ ಪರ್ಸನ್ ಹೂ ಹ್ಯಾಸ್ ಗಿವನ್ ದಿಸ್ ಅಪ್ಲಿಕೇಶನ್ ಫಾರ್ಮ್ ಸೇಸ್ ದಟ್ ಎಸ್ ವಿ ಹ್ಯಾವ್ ಗಿವನ್ ಮನಿ ಅಂತ ಏನಾದರೂ ಹೇಳಿದರೆ ಐ ಆಮ್ ರೆಡಿ ಫಾರ್ ಅಂಡರ್ಟೇಕಿಂಗ್ ಎನಿ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲ ನಾವೇ ಕಲೆಕ್ಟ್ ಮಾಡಿದ್ವಿ ಸರ್. ಇದರಲ್ಲಿ ಯಾರಾಗಲಿ ಒಂದು ಎಂಪ್ಲಾಯೀಸ್ ನಾವು ಕಲೆಕ್ಟ್ ಮಾಡಿದ್ವಿ ಯಾರಾಗಲಿ ಹೇಳಿದ್ರೆ ಅವ್ರು ಏನು ಹೇಳಿದ್ರು ನಾವು ಈವನ್ ಜೆರಾಕ್ಸ್ ಮಾಡೋದಪ್ಪ ಇದು ಅದನ್ನು ಕೂಡ ಬಂದು ನಮ್ಮೂರು ಕಲೆಕ್ಟ್ ಮಾಡಿಲ್ಲ, ಅವರೇ ಜೆರಾಕ್ಸ್ ಮಾಡಿ ಕೊಡ್ಬೇಕು. ಯಾಕಂದ್ರೆ 10 ರೂಪಾಯಿ ಕೇಳಿದ್ರೆ ಕೂಡ ಅದು ಒಂದು ದೊಡ್ಡದಾಗಿ ಒಂದು ಪ್ರಾಬ್ಲಮ್ ಬರುತ್ತೆ ನಾಳೆ ಅಂತ ಹೇಳಿ ಅದನ್ನು ಕೂಡ ನೀವೇ ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದೀವಿ ಸರ್. ಅವ್ರು ಸುಳ್ಳು ಕೆಲಸ ಕೊಟ್ಟಿದ್ದಾರೆ, ಅವ್ರು ಅರೆಸ್ಟ್ ಮಾಡ್ಬೇಕು ಸರ್. ಕಾನೂನು ಪ್ರಕಾರ ಗಮನಕ್ಕೆ ತಂದಿದ್ದೀವಿ. ನಾನು ಕಾನೂನು ಪ್ರಕಾರ ಪ್ಲೀಸ್ ಸರ್, ನಮ್ಮ ಲೆವೆಲ್ ನಮ್ಗೆ ಏನು ಅಧಿಕಾರ ಮುಂದೆ ನಮ್ಮಂತವರು ಒಳ್ಳೆಯದು ಮಾಡುವಾಗ ಯಾರಾದರೂ ಈ ರೀತಿ ತೊಂದರೆ ಕೊಡೋದನ್ನ ಕೂಡ ಈ ನೀವು ತಗೊಳ್ಳೋ ಆಕ್ಷನ್ ಮುಖಾಂತರ ನಿಲ್ಲಿಸ್ತಾರೆ. ಯಾಕಂದ್ರೆ ಭಯ ಇರುತ್ತೆ, ಇಲ್ಲಪ್ಪ ನಾವೇನೋ ತಪ್ಪು ಮಾಹಿತಿ ಮೀಡಿಯಾದಲ್ಲಿ ಕೊಟ್ಬಿಟ್ಟು ಆಮೇಲೆ ಬಂದು ಕಂಪ್ಲೇಂಟ್ ಕೊಟ್ರೆ ನಮ್ಗೂ ತೊಂದರೆ ಆಗತ್ತೆ ಅನ್ನೋದು ಅವ್ರಿಗೂ ಒಂದು ಭಯ ಇರಬೇಕು. ಆ ಮೀಡಿಯಾವನ್ನ ಕರೀ ಸರ್, ಮೀಡಿಯಾವನ್ನ ಕರೆದು ಮಾತಾಡಿ ಸರ್. ಎನ್ಕ್ವೈರಿ ಮಾಡ್ತೀನಿ, ಕಾನೂನು ಪ್ರಕಾರ ಏನಿದೆ ನಮ್ಮ BJML ಎಂಪ್ಲಾಯ್ಸ್ ಅವ್ರಿಗೆ ಲೀಡರಲ್ಲಿ ಇವರೇ ಒಬ್ಬರೇ ಬಂದು ನಮ್ಗೆ ಎಲ್ಲ ಇವತ್ತು ಡೆಲ್ಲಿವರೆಗೆ ಎಲ್ಲ ಓಡಾಡ್ತೀವಿ ನಾವೆಲ್ಲ ಅವ್ರ ಜೊತೆಲಿ. ಅವ್ರು ಡಿಸ್ಟರ್ಬ್ ಮಾಡಿದ್ದಾರೆ. ಡೆವಲಪ್ಮೆಂಟ್ ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ. ಸಿಗತ್ತೆ ಏನಾಗಲ್ಲ ಬರ್ಬೋದು ಅಂತ ನಾವು ಕಾಯ್ತಾ ಇದ್ದೀವಿ. ಮತ್ತೆ ಅವರೆಲ್ಲ ಕಂಪನಿ ಕೇಳ್ತಾರೆ, ನಾವೆಲ್ಲ ಸೆಟಲ್ಮೆಂಟ್. KGF ಎಲ್ಲ ಆಫೀಸರ್ ಬಂದಿದ್ದೀವಿ ಸರ್, ಎಲ್ಲ ಹೇಳ್ತಾರೆ ಸರ್ ಇದು ಮಾಡ್ಬೇಕು ಸರ್. ಇದು ಅದೇ ಹೇಳ್ತಾರೆ, ಪಬ್ಲಿಕ್ ಎಲ್ಲ ಹೇಳ್ತಾರೆ ಸರ್. ನಮ್ಗೆ ಏನು ಅಧಿಕಾರ ಇದೆ ಆ ಪ್ರಕಾರ ನಾವು ಖಂಡಿತ ಒಳ್ಳೆ SP ಬಂದಿದ್ದಾರೆ ಅಂತ ಹೇಳ್ತಾರೆ ಸರ್. ಪಬ್ಲಿಕ್ ಎಲ್ಲ ನಾವು ಮಾಡ್ಬೇಕು ಸರ್. ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈಗ BJML ಇಶ್ಯೂ ಈಗ ಒಳ್ಳೆ ರೀತಿ ಬಂದಿದೆ ಸರ್. ಈಗ ಅವರು ಅದೇ ನಾವು ಎಲ್ಲ ಕರೆಕ್ಟಾಗಿ ಮಾಡ್ತೀವಿ. ಸಟ್ಟ ವಿಧಿ ಪ್ರಕಾರ ಏನೇನು ನಡೆಸ್ತೀವಿ ಅದೆಲ್ಲ ನಡ್ತೀವಿ.
ಹೆಲ್ಮೆಟ್ ಕೂಡ ಚೆನ್ನಾಗಿ ಮಾಡ್ತೀವಿ ತಾವು ಎಲ್ಲ ಚೆನ್ನಾಗಿದೆ. ನೀವು ಕೂಡ ನೀವೆಲ್ಲರೂ ಕೂಡ ಕಾನೂನು ಪಾಲನೆ ಎಷ್ಟೋ ಇದು ಮಾಡಿದ್ದೀವಿ ಸರ್. ಇದು ನಂಬ್ತೀವಿ. ಜಸ್ಟ್ಗೆ ನಿಮ್ದು ಜೀವನ ಸೇವ್ ಆಗುತ್ತೆ, ಲೈಫ್ ಸೇವ್ ಆಗುತ್ತೆ. ಬಾಕಿ ಕೂಡ ನಿಮ್ಗೆ ಏನು ನಮ್ಮ ಕಡೆ ಸಹಾಯ ಬೇಕಾಗುತ್ತೆ, ನಿಮ್ಗೆ ಖಂಡಿತ ಮಾಡ್ತೀವಿ. ಅದ್ರ ಪ್ರಕಾರ ಎಲ್ಲ ಸರ್ ಅದು ಕಂಪ್ಲೇಂಟ್ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡಿಬಿಡಿ ಸರ್. ಅದು ಈಗಾಗಲೇ ಹೇಳಿದ್ದಾರೆ ಅವರು, ಏನು ಕಂಪ್ಲೇಂಟ್ ಕೊಡಿದೆ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಏನು ನಡೆದಿದ್ದೆಲ್ಲ ಪೇಪರ್ ಮೀಡಿಯಾಸ್ಗಳೆಲ್ಲ ಗೊತ್ತಿದೆ. ನಮ್ಮದು ಕಂಪ್ಲೇಂಟ್ ಏನಂದರೆ ಸರ್ ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ ಸರ್. ಹೌದಾ, ಮೀಡಿಯಾಗಳು ಗೊತ್ತಿರ್ಬೋದು, ನನ್ನ ಮೀಡಿಯಾ ಗೊತ್ತಿಲ್ಲ. ಕ್ಲಿಯರ್ ಆಗಿ ಹೇಳಿ ಏನೋ பேப்பರಲ್ಲಿ அது தோர்சிடுனா கேஜிஎஃப் பிஜிஎம்எல் இஷ்யூ வந்து இந்த பாரம் வந்து இஷ்யூ பண்ணுறதை வந்துட்டு 10,000 ரூபாய் கலெக்ட் பண்ணிக்கிறாங்க அப்படின்ட்டு பிஜிஎம்எல் தொழிலாளிங்க மேலே, அதாவது யூனியன் தொழிலாளிங்க மேலே ஒரு கம்ப்ளைண்ட். அது யார் பண்ணிக்கிறாங்கனாக்கா, யாரோ ஒரு பேப்பர்காரர் வந்து கம்ப்ளைண்ட் கொடுத்துக்கிறாங்க. அந்த கம்ப்ளைண்ட் என்னன்னா, கே ராஜேந்திரன் தலைமையில் தான் இது நடக்குது, ஜனதாதள் தலைமையில் தான் அது நடக்குது அப்படின்னு சொல்லியிருக்கிறாங்க. ஸோ அது எப்படின்னா, அது கிடையாது, அது மாதிரிலாம் இல்லை. இவ்வளோ தௌசண்ட்ஸ் ஆஃப் பார்ஸை வந்து இங்கே கலெக்ட் பண்ணி வச்சுக்கிறாங்க, எல்லாம் சிக்னேச்சர் பண்ணி கொடுத்துக்கிறாங்க. அவங்களோட ஃபோன் நம்பர் அதில் இருக்குது. அப்படி இருக்கிறப்ப வந்து அந்த பட்சத்தில் யாராவது ஒருத்தர் அந்த நம்பரை எடுத்து ஃபோன் பண்ணி அவங்கள டைரெக்டாக பேப்பர் மீடியாஸ்காரங்களே கேளுங்க, இது மாதிரி யாராவது நீங்கள் எதாவது காசு கொடுத்துருக்கீங்களா அதுக்கு அப்படின்னு. அதனால் இது வந்து ஃபால்ஸ் கம்ப்ளைண்ட்டு. இந்த ஃபால்ஸ் கம்ப்ளைண்ட்டை வந்துட்டு நாங்கள் ஒரு மீட்டிங் போட்டு ஜனதாதள் சார்பாகவும் இங்கே பிஜிஎம்எல் யூனியன் சார்பாகவும் எஸ்பி கிட்ட ஒரு கம்ப்ளைண்ட் கொடுத்துக்கிறோம். அந்த பேப்பர் யார் அந்த பேப்பர் போட்டிருக்கானோ அவன் மேலே வந்து சிவர் ஆக்ஷன் எடுக்கணும். அப்படின்னா நாங்கள் கோலார் தங்கவையில் ஒரு நாள் கண்டிப்பாக பந்து பண்ணுவோம். இதுக்காகவே பந்து பண்ணுவோம். ஏன்னா இந்த மாதிரி டேமேஜ் பண்ணக்கூடாது. இந்த டேமேஜ் பண்ணுறதுனால வந்து என்ன, அவருடைய இமேஜ் 35 வருஷமாக பாலிட்டிக்ஸில் இருக்கிறாரு, அவருடைய இமேஜ் ஸ்பாயில் ஆகுது, ஜேடிஎஸ்டைய இமேஜ் ஸ்பாயில் ஆகுது. இதனால் வந்துட்டு இந்த கட்சியும் யூனியனில் இருக்க பிஜேபியில் இருக்கிற யூனியன்காரங்களும் சேர்ந்து இதுக்கு ஒரு நல்ல ஒரு முடிவு எடுத்துருக்கிறோம். இது வந்து எஸ்பி கிட்ட கம்ப்ளைண்ட் கொடுத்ததுனால அவர் வந்து நாங்கள் ஆக்ஷன் எடுக்கிறோம்னு சொல்லி கான்வென்ட் பிரகாரம் நாங்கள் என்ன இருக்கிறோம் அதை நாங்கள் பண்ணுறோன்னு சொல்லிக்கிறாரு. இதில் ஏதாவது ஃபர்தர் இது போல் நிகழ்ச்சியெல்லாம் எதனா நடந்தாக்கா கண்டிப்பாக வந்து கேஜிஎஃப்பில் நாங்கள் ஜேடிஎஸ்காரங்க நாங்கள் சும்மா இருக்க மாட்டோம். கண்டிப்பாக நாங்கள் இதுக்கு நாங்கள் ஸ்டெப் எடுத்து அது என்ன பண்ணணுமோ அதை நாங்கள் பண்ணுவோம் அப்படின்னு சொல்லிக்கின்னு வாய்ப்புக்கு நன்றி கூறி விடைபெறுகிறேன். நன்றி, வணக்கம். ಇಲ್ಲ, ನಾನು ಅದನ್ನು ಓದಿದೆ. ಆಮೇಲೆ ನನಗೂ ಜಿಲ್ಲಾ ಮಟ್ಟದಿಂದ ಫೋನ್ ಮಾಡಿ ಕೇಳ್ತಾರೆ, ಏನು ದಯಾನಂದ ಈ ಥರ ಬಂದಿದೆ, ಅದೆಲ್ಲ ಸುಳ್ಳು, ಆ ಥರ ಇಲ್ಲ ಅಂತ. ಆದರೆ ನೀವಾಗ ನಾವು ಅದನ್ನು ಬರೋದಿಲ್ಲ, ನಾವು ಮಾಡೋಕ್ಕೆ ಬರೋದಿಲ್ಲ ಅಂತ ನೀವು ವಾದ ಮಂಡೆ ನಮ್ಮ ಮುಂದೆ ಇಟ್ಟಾಗ ನಾನು ಹೇಳಿದ್ದೇನು ಗೊತ್ತಾ, ಸತ್ಯ ಸತ್ತೋಗ್ತದೆ, ಸತ್ಯ ಉಳಿಬೇಕು. ಅದಕ್ಕೆ ಅವ್ರ ಪೇಪರ್ ಅವ್ರು ಬರೆದಿದ್ದಾರಲ್ಲ, ಅದು ಎಷ್ಟು ಮಾತ್ರ ನ್ಯಾಯವಾಗಿದೆ ಅನ್ಯಾಯವಾಗಿದೆ, ಇದ್ರ ಬಗ್ಗೆ ನೀವು ಬರೆದಿರೋ ಸಾಕು ಅಷ್ಟು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಈಗ ಈ ಅಗ್ನಿ ಪೇಪರ್ ಅವ್ರು ಬರೆದಿರೋ ವಿಷಯದಲ್ಲಿ ಸತ್ಯಕ್ಕೆ ಸುಳ್ಳು ಆಗುತ್ತೆ, ನಿಜಾಂಶ ಅದರಲ್ಲಿ ಯಾವುದೂ ಇಲ್ಲ. ಅದು ಏನಾಗುತ್ತೆ ಅಂದರೆ, ಈಗ ಒಂದು ಕಡೆ ನಮ್ಮ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡ್ತದೆ. ಅದೇ ರೀತಿ ಇವತ್ತು ರಾಜೇಂದ್ರನ್ ಅವ್ರ ಹೆಸರನ್ನ ಇವತ್ತು ಇಲ್ಲಿ ಅದರಲ್ಲಿ ಆ ಪತ್ರಿಕೆಯಲ್ಲಿ ಅವ್ರು ಮಾಡಿರೋ ಒಂದು ರಿಪೋರ್ಟ್ಸ್ ನೋಡಿದಾಗ ಅದು ಖಂಡನೀಯ ವಿಷಯ. ಯಾಕೆಂದರೆ ಒಂದು ಮಾಧ್ಯಮದಲ್ಲಿ ಬರಬೇಕಾದ್ರೆ ವಿಷಯಗಳು ಸತ್ಯಾಸಂಗತಿಯನ್ನು ತಿಳ್ಕೊಂಡ್ಮೇಲೆ ಅದನ್ನು ಸುದ್ದಿ ಮಾಡಬೇಕಾಗ್ತದೆ. ಇವತ್ತಿದು ಒಂದು ವಾರದಿಂದ ಈ ಘಟನೆ ಯಾವ ರೀತಿ ಹೋಗ್ತಾ ಇದೆ ಅಂದರೆ, ನಮ್ಮ ಮೀಡಿಯಾದವರು ಎಲ್ಲರೂ ಬಂದು ವಾಟ್ಸಪ್ನಲ್ಲಿ ಅದನ್ನು ಹಾಕಿ ಇಡೀ ಕೋಲಾರ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ. ಹಂಗಿದ್ದಾಗ ಒಬ್ಬ ನಾಯಕನಿಗೆ ಒಂದು BGML ವಿಷಯವಾಗಿ ಇವತ್ತು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದು ಅವ್ರಿಗೆಲ್ಲ ಮನೆ ಆಗಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಏನು ಮಾಡಿ BGML ಜನಗಳಿಗೆಲ್ಲ ಒಂದು ಒಳ್ಳೆಯದಾಗಬೇಕಂತ ಅವರು ಏನೋ ನಮ್ಮ ಕುಮಾರಣ್ಣನ ಮತ್ತು MP ಅವ್ರನ್ನ ಕೈಕಾಲು ಬಿದ್ದು ಏನೋ ಒಂದು ಮಾಡ್ತಾ ಇದ್ದಾರೆ. ಇಂಥ ಮಾಡೋ ವಿಷಯದಲ್ಲಿ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನೋದನ್ನು ಬಿಟ್ಟು ಈ ರೀತಿ ಸುಳ್ಳು ಹೇಳಿಕೆಗಳು ಕೊಟ್ಕೊಂಡು ಪತ್ರಿಕೆ ಮಾಧ್ಯಮದಲ್ಲಿ ಬರೆಯೋದು ಅವರಿಗೆ ಎಷ್ಟು ಮಾತ್ರ ಅದು ಶೋಭಿತೆ ತರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಪತ್ರಿಕೆ ಮಾಧ್ಯಮದವ್ರು ನಾನು ಒಂದು ಮಾತು ಕೇಳ್ಕೊಳ್ತೀನಿ. ಸುಮಾರು 1,000 ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡಿದ್ದಾರೆ. 1000 ಅಪ್ಲಿಕೇಶನ್ಸ್ ಅಲ್ಲಿ ಬಂದು ಅವ್ರದ್ದು ಸಂಪೂರ್ಣ ಮಾಹಿತಿ ಇದೆ, ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ. ಇಲ್ಲಿ ಇರ್ತಕ್ಕಂಥ ಯಾರಾದರೂ ನೀವು ಏನು ಮಾಡಬೇಕಂದ್ರೆ, ಇಲ್ಲಿರೋರನ್ನ ಅದರಲ್ಲಿರೋ ಫೋನ್ ನಂಬರಲ್ಲಿ ಫೋನ್ ಮಾಡಿ ಅವ್ರ ಹತ್ರ ಕೇಳಬೇಕು, ನಿಮ್ಮ ಹತ್ರ ಏನಾದರೂ ವಸೂಲಿ ಮಾಡಿದಾರಾ, 10,000 ಮಾಡಿದಾರಾ, 20,000 ಮಾಡಿದಾರಾ, 1,000 ರೂಪಾಯಿ ಮಾಡಿದಾರಾ, ಅಥವಾ ಈ ಅಪ್ಲಿಕೇಶನ್ ಕೊಡೋಕ್ಕೆ ಏನಾದರೂ ಒಂದು 10 ರೂಪಾಯಿ ವಸೂಲಿ ಮಾಡಿದಾರಾ ಅಂತ ನೀವು ಕೇಳಬೇಕು. ಕೇಳಿ ಸಪೋಸ್ ಆ ರೀತಿ ಏನಾದರೂ ಬಂದು ಅವರು ಎಸ್ ಅವರು ಕೊಟ್ಟಿದ್ದಾರೆ, ನಾವು ಮಾಡಿದ್ದೀವಿ ಅಂತ ಹೇಳಿದರೆ ಏನು ಆ್ಯಕ್ಷನ್ ಬೇಕಾದ್ರೂ ತಗೊಳ್ಳಿ. ಲೆಟ್ ದ ಪೊಲೀಸ್ ಆಲ್ಸೋ ಫೈಲ್ ಕೇಸ್ ಅಗೇನಿಸ್ಟ್, ನಾಟ್ ಅಗೇನಿಸ್ಟ್ ದಿ ಎಕ್ಸ್ ಎಂಪ್ಲಾಯೀಸ್. ಇದಕ್ಕೆ ನಾನು ತಾನೇ ಮುಂಚೂಣಿಯಲ್ಲಿ ಇರೋದು, ನನ್ನ ಮೇಲೆ ಕೇಸ್ ಆಗಲಿ, ನಾನು ಬೇಲ್ ಕೂಡ ತಗೊಳ್ಳೋದಿಲ್ಲ. ಐ ಡೋಂಟ್ ಕೇರ್ ಫಾರ್ ಇವನ್ ಗೋಯಿಂಗ್ ಟು ದಿ ಜೈಲ್. ಬಟ್ ಇದು ಇಟ್ ಶುಡ್ ಕಮ್ ಔಟ್, ದ ಟ್ರೂತ್ ಶುಡ್ ಕಮ್ ಔಟ್. ಹೂ ಇಸ್ ದಟ್ ಬ್ಲಡಿ
ಫೆಲೋ ಹೂ ಹ್ಯಾಸ್ ಪಬ್ಲಿಷ್ ದಿಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್. ಡೆಫಮೇಷನ್ ಬಂದಿದೆ. 35 ವರ್ಷದಲ್ಲಿ ಬಂದು ನಿಮಗೆಲ್ಲ ಗೊತ್ತಿರುತ್ತದೆ ವಾಟ್ ಕೈಂಡ್ ಆಫ್ ಅನ್ ಆಟಿಟ್ಯೂಡ್ ದಟ್ ವಿ ಆರ್ ಫಾಲೋಯಿಂಗ್ ಇನ್ ದಿ ಪಬ್ಲಿಕ್ ಲೈಫ್. ಸೊ ಇದೆಲ್ಲ ಗೊತ್ತಿರೋ ಮೇಲೆ ಬಂದು ರಕ್ಷಣೆ ಮಾಡಬೇಕಾಗಿದ್ದ ಕರ್ತವ್ಯ ಕೂಡ ನಿಮಗಿದೆ. ನಮ್ಮ ಪ್ರಾಬಿಟಿ, ನಮ್ಮ ಪಬ್ಲಿಸಿಟಿ ಏನಿದೆಯೋ ಅದನ್ನು ಬಂದು ನಿಮ್ಮ ಮುಖಾಂತರ ನಡೀತಾ ಇರೋದು. ಈ ರೀತಿ ಎಲ್ಲಾದರೂ ಬಂದು ಯಾರಾದರೂ ಬಂದು ನಿಮ್ಗೆ ಹೇಳಿ ನಮ್ಮ ಬಗ್ಗೆ ಏನಾದರೂ ತಪ್ಪಾಗಿ ಏನಾದರೂ ಮಾಹಿತಿ ಬಂದಿದ್ದರೆ ಯು ಆರ್ ಆಲ್ಸೋ ವೆಲ್ಕಮ್ ಟು ಗಿವ್ ಅ ಸೇಮ್ ಸ್ಟೇಟ್ಮೆಂಟ್. ಅದನ್ನು ನೀವೆಲ್ಲ ಸೇರಿ ಅದನ್ನು ಕೂಡ ಕಂಟಿನ್ಯೂ ಮಾಡ್ಬೋದು. ಏನು ಅಗ್ನಿ ಪತ್ರಿಕೆ ನಾವು ಬರ್ತಿದ್ದಾನೋ ಅದನ್ನು ಎಲ್ಲ ಪತ್ರಿಕೆಯವರು ಮಾಧ್ಯಮದವರು ಕೂಡ ನೀವು ದಯವಿಟ್ಟು ಬರಿಬೇಕು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ದಿ ಕನ್ಸರ್ನ್ಡ್ ಓನ್ಲಿ ಅಗೇನ್ಸ್ಟ್ ಮೀ, ಇಟ್ ಈಸ್ ಕನ್ಸರ್ನಿಂಗ್ ಅಬೌಟ್ ದಿ ಪಾರ್ಲಿಮೆಂಟೇರಿಯನ್, ಅವರ ಕಾನ್ಸ್ಟಿಟ್ಯೂನ್ಸಿನ MP, ನಮ್ಮ ಕೇಂದ್ರ ಸಚಿವರಾದ ಸ್ಟೀಲ್ ಅಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ಗೂ ಸಂಬಂಧಪಟ್ಟಿದೆ, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೂ ಹೋಗಿದೆ ಈ ಲೆಟ್ರು. ಸೊ ಈ ರೀತಿ ಎಲ್ಲ ಬಂದು ನಮ್ಮನ್ನು ಡ್ಯಾಮೇಜ್ ಮಾಡೋ ಒಂದು ಉದ್ದೇಶ ಯಾರಿಗೆ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಇವನು ಅಗ್ನಿ ಪತ್ರಿಕೆನ ಬಂದು ಅವನಾಗೇನೆ ಇದನ್ನು ಬರ್ದಿದ್ದಾನ ಅಥವಾ ಬಂದು ಯಾರ ಹತ್ರ ಏನಾದ್ರು ದುಡ್ಡು ತಗೊಂಡು ಏನಾದರೂ ಬಂದು ಏನಾದರೂ ಕೆಲಸ ಮಾಡಿ ಅವನು ಏನಾದರೂ ಈ ಥರ ಹಾಕಿದಾನಂತ ನಮಗೆ ಇಟ್ ಶುಡ್ ಕಮ್ ಔಟ್. ದಿ ಕಲ್ಪ್ರಿಟ್ ಶುಡ್ ಬಿ ಕಮ್ ಔಟ್. ಇದನ್ನು ನೀವು ಬಂದು ಯಾವ ರೀತಿ ಪರಿಗಣಿಸ್ತೀರ ಅನ್ನೋದು ಇವಾಗ ವಿಷಯ ನೋಡಿ. ಯಾವತ್ತೂ ಬಂದು ಈ ವಿಷಯ ಬಂದು ನನಗೆ ಗೊತ್ತಾಯಿತು ಅವತ್ತೇ ಬಂದು ನಾನು ಇವರಿಗೆ SP ಗೆ ಬಂದು ಒಂದು ಲೆಟರ್ ಬರೆದಿದ್ದೀನಿ. ಐ ಸಬ್ಮಿಟ್ ದಿಸ್ ರೆಪ್ರೆಸೆಂಟೇಷನ್ ಸೀಕಿಂಗ್ ಅನ್ ಇಂಡಿಪೆಂಡೆಂಟ್ ಆ್ಯಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಮಾಡಬೇಕಂತ ಕೊಟ್ಟಿದ್ದೆ. ಇಮಿಡಿಯೇಟ್ಲಿ ನನಗೆ ಅವತ್ತು ಬಂದು ನಿದ್ದೆ ಬಂದಿಲ್ಲ ನೋಡಿ. ಎಷ್ಟು ಗಂಟೆಗೆ ಬರ್ತೀನಿ? 3:55ಗೆ, ಅರ್ಲಿ ಮಾರ್ನಿಂಗ್ 3:55. ಆವಾಗ ನಾನು ಸ್ಟೇಟ್ಮೆಂಟ್ ಇವರಿಗೆ SP ಗೆ ಕಳಿಸಿದ್ದೀನಿ, ಅವ್ರಿಗೆ ಬಂದು ಅಟ್ಯಾಚ್ ಮಾಡಿದ್ದೀನಿ. ಸೇ ದಿಸ್ ಈಸ್ ದಿ ಸ್ಟೇಟ್ಮೆಂಟ್. ಇಂಥ ಒಂದು ಸ್ಟೇಟ್ಮೆಂಟ್ ಬಂದು ಅವನು ಮಾಡಿದಾನೆ ಅಂತ ಹೇಳಿದ್ರೆ ಇದರ ಹಿನ್ನೆಲೆಯಲ್ಲಿ ಯಾರಿರೋದು? ಐ ವಾಂಟೆಡ್ ಟು ಸಿ ದಟ್ ದಿಸ್ ಫೆಲೋ ಶುಡ್ ಕಮ್ ಔಟ್ ಇನ್ ಓಪನ್. ಅವ್ನು ತಿಳಿಸ್ಬೇಕು, ಹೌದು ಸರ್ ನನಗೆ ಇಂಥವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತ ಹೇಳಬೇಕು. ಇಲ್ವಾ? ನೀವೆಲ್ಲ ಇದ್ದೀರಿ ಇಲ್ಲಿ. ನಾನು ಅದಕ್ಕೆ ಬಂದು ನೋಡಿ, ಇದು ಎಷ್ಟು ಅಪ್ಲಿಕೇಶನ್ಸ್ ಇದೆ, ಇನ್ನೂ ನಾವು ಸಬ್ಮಿಟ್ ಒಂದೇ ಒಂದು ಕಾಪಿ ಮಾಡಿದ್ದೀವಿ ಅಷ್ಟೇ. ಡೆಲ್ಲಿನಲ್ಲಿ ಹೋಗಿ ನಮ್ಮ ಕುಮಾರಣ್ಣ ಹತ್ರ ಒಂದು ಕಾಪಿ ಕೊಟ್ಟಿದ್ದೀವಿ, ಇನ್ನೂ 3 ಕಾಪಿ ಬಂದು ನಾವು ನಮ್ಮ MP ಹತ್ರ ಕೊಟ್ಟಿದ್ದೀವಿ. ಸೊ ಈ ರೀತಿ ಇರುವಾಗ ಇದನ್ನು ಬಂದು ನೀವೇ ಬಂದು ಇಲ್ಲಿರ್ತಕ್ಕಂಥವರೇ ಬಂದು ಇನ್ವೆಸ್ಟಿಗೇಷನ್ ಮಾಡಿ. ಯು ಆನ್ ದಿ ಮೀಡಿಯಾ ಆಲ್ಸೋ ಹ್ಯಾವಿಂಗ್ ದಿ ಇನ್ವೆಸ್ಟಿಗೇಷನ್ ಕೆಪಾಸಿಟಿ. ಅದನ್ನು ನೀವು ದಯವಿಟ್ಟು ನೀವು ಮಾಡಿಬಿಟ್ಟು ಯಾರಾದರೂ ಒಬ್ಬರು ಬಂದು ನಿಮಗೆ ಎಸ್ ಈ ಥರ ಬಂದು ನಮ್ಮ ಹತ್ರ ವಸೂಲಿ ಮಾಡಿದ್ದಾರೆ ಅಂತ ನೀವು ಹೇಳಿದರೆ, ದೆನ್ ಯು ಡೂ ವಾಟ್ ಎವರ್ ಯು ವಾಂಟ್. ಐ ಆಮ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಕಾನ್ಸಿಕ್ವೆನ್ಸಸ್. ಸೊ ದಿಸ್ ಈಸ್ ದಿ ಸ್ಟೇಟ್ಮೆಂಟ್. ನನಗೆ ಬೆನ್ನೆಲುಬು ಅಂತ ಇಲ್ಲ ಅಂತ ಹೇಳಿದ್ದಾನೆ. ಬೇಕಾದರೆ ನಾನು ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಕೊಡಿಸ್ತೀನಿ. ಐ ವಿಲ್ ಗೆಟ್ ಅ ಸರ್ಟಿಫಿಕೇಟ್ ಫ್ರಮ್ ದಿ ಆರ್ಥೋ ಸರ್ಜನ್ ವೆದರ್ ಐ ಆಮ್ ಹ್ಯಾವಿಂಗ್ ಬ್ಯಾಕ್ ಬೋನ್ ಆರ್ ಫ್ರಂಟ್ ಬೋನ್ ಆರ್ ವಾಟ್ ಎವರ್ ಬೋನ್ ದಟ್ ಬಿಲೀವ್ ಸನ್ ಆಫ್ ಅ ಬಿಚ್ ಈಸ್ ಹ್ಯಾವಿಂಗ್. ನೋಡಿ ಇಂಥ ಒಂದು ಪರಿಸ್ಥಿತಿನಲ್ಲಿ ಪ್ಲೀಸ್ ಆರೋಪ ಮಾಡಿದವ್ರ ಹೆಸರಿಲ್ಲ. ಅದ್ಯಾರೋ ಮುಕುಂದನ್ ಅಂತ ಹೈಕೋರ್ಟ್ ಅಡ್ವೊಕೇಟ್. ನಾನು ಬಾರ್ ಕೌನ್ಸಿಲಲ್ಲಿ ವಿಚಾರಣೆ ಮಾಡಿದ್ರೆ ಅಂಥವನ್ನ ಇಲ್ಲ ಅಂತಾರೆ. ರಾಘವನ್ ಹೆಸರಿದೆ ಅದರಲ್ಲಿ. ಹೌದು ಸರ್, ಭಾಸ್ಕರ್. ಹೌದು ಲೆಟರ್ಡ್ ಇಲ್ಲ ಸರ್. ಇರಿ ಒಂದು ನಿಮಿಷ. ಇಲ್ಲ, ಫೇಕು. ನಾನು ಕಾಂಟ್ಯಾಕ್ಟ್ ಮಾಡಿದೆ ಅಡ್ವೊಕೇಟ್ ಅಂಡ್ ರೆಸ್ಪೆಕ್ಟಬಲ್ ಪರ್ಸನಾಲಿಟಿ. ಅವ್ರಿಗೆ ನಾನು ಮಾತಾಡಿದೆ, ಸರ್ ಈ ಥರ ಇದೆ. ಮಿಸ್ಟರ್ ಪಿಳ್ಳೈಗೆ ಹೇಳಿದೆ ನಾನು, ಈ ನೋಸ್ ಅಬೌಟ್ ದಿಸ್ ಇಶ್ಯೂ. ಹೌದೌದು, ಆಲ್ಮೋಸ್ಟ್ ಎಲ್ರದ್ದು ಬಂದು ಮಿಸ್ಯೂಸ್ಡೆ. ನೋಬಡಿ ಹ್ಯಾಸ್ ರಿಯಲಿ ಸೈನ್ಡ್ ಇಟ್. ಯಾರೋ ಒಬ್ಬರು ಇಬ್ಬರು ಕೂತ್ಕೊಂಡು ಇದನ್ನ ಮಾಡಿರೋ ಒಂದು ವಿಷಯ ಇದೆ. ನಿಮ್ಮ ಜೊತೆಗೆ ಡೆಫರ್ಮೇಷನ್ ಫೈಲ್ ಮಾಡೋದಕ್ಕೆ ಅವರು ಸೇರ್ಕೊಳ್ತಾರೆ ಸರ್. ಆ ವಿಚಾರ ಬಗ್ಗೆ ನಾನು ಅವ್ರ ಹತ್ರ ಹೇಳಿದ್ದೀನಿ, ನಮಗೆ ನೀವು ಅದು ಕಾಪೀಸ್ ಕೊಡಿ, ನಾವೇ ಬಂದು ಅದ್ರ ಬಗ್ಗೆ ಆಕ್ಷನ್ ತಗೋತೀವಿ. ಹಾಂ, ಸರಿ. ಲೀಗಲ್ ಆಕ್ಷನ್ ಅಗೇನ್ಸ್ಟ್ ಇಷ್ಟೇ ನನಗೆ ಬಂದಿರೋದು ಕಾಪಿ, ಇಷ್ಟೇ ಬಂದಿರೋದು. ಇರಿ ಇಷ್ಟು ಸೂಕ್ಷ್ಮವಾಗಿ ಸರ್, ಇದರಲ್ಲಿ ಸೂಕ್ಷ್ಮತೆ ಇದ್ದರೆ ಪ್ರಾಬ್ಲಮ್ ಇಲ್ಲ.
ಇದ್ರೆ ಪ್ರಾಬ್ಲಮ್ ಇಲ್ಲ, ಇದರಲ್ಲಿ ಏನಿಲ್ವಲ್ಲ. ನನ್ನ ಪಕ್ಕದಲ್ಲಿ ಇರೋರು ಇವ್ರು ಹಾಕಕ್ಕೋ ಅಥವಾ ಇವ್ರು ಹಾಕಕ್ಕೋ ಇದರಲ್ಲಿ ಲಾಭ ಏನಿಲ್ಲ. ಇದಕ್ಕೆ ಲಾಭ ಯಾರಿಗಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನು ನಾನು ಮತ್ತೆ ಐ ವಿಲ್ ಕಮ್ ಟು ದಟ್ ಪಾಯಿಂಟ್ ಆಲ್ಸೋ. ಇದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದು ನಾನು ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಸಿ, Rajendran and his associate to protect the privacy and rights of the citizens. Direct appropriate authorities to take criminal and disciplinary action for corruption, extortion and misuse of official position. Nan yenide official position? Ensure that ex-employees are protected from ಇವರೇ ex-employees. ಇವ್ರನ್ನ ಬಂದು ಯಾರು ಪ್ರೊಟೆಕ್ಟ್ ಮಾಡ್ತಾರೆ? We, the citizens of KGF, are always respected parliamentary democracy. We now look to your esteem. The language itself is no having any meaning. And we are also compelled to undertake a peaceful democratic action. So, notice sir, Mukundan, High Court Advocate, Raghavan P. Raghavan Advocate. Mr. Venkataramanappa, for your kind information, ನಿಮಗೆಲ್ಲ ಗೊತ್ತಿರುತ್ತೆ. ವೆಂಕಟರಮಣಪ್ಪ ಪ್ರೊಫೆಸರ್, ರಿಟೈರ್ಡ್ ಪ್ರೊಫೆಸರ್, ಈ ಈಸ್ ನೋ ಮೋರ್. ಅವ್ರು ಸತ್ತು ಹೋಗಿ ತುಂಬ ತಿಂಗಳಾಗಿದೆ. ಅವ್ರ ಹೆಸರು ಬರ್ತಿದ್ದಾರೆ. ಆಮೇಲೆ ಭಾಸ್ಕರ್ ಅಡ್ವೊಕೇಟ್. ಮಿಕ್ಕಿದವರೆಲ್ಲ ಬಂದು ಯಾರಾದ್ರೂ ವಿ ಮುನ್ಸ್ವಾಮಿ, ಏನೋ ಮೋಸ್ಟ್ಲಿ ವಿ ಮುನ್ಸ್ವಾಮಿ ನಮ್ಮ ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ದಯಾನಂದ. ಇದು ನೋಡಿ ನಿಮ್ಮ ಹೆಸರು ಇದರಲ್ಲಿ ಏನೋ ಇದೆ ಸ್ವಾಮಿ. ಜಯರಾಮನ್ ಏನೋ ಸುಮ್ಮನೆ ಸರ್, ಯಾರೋ ಒಬ್ಬರದೇ ಹ್ಯಾಂಡ್ ರೈಟಿಂಗ್ ಸರ್ ಎಲ್ಲ. ಸರಿ, ಅವ್ರದ್ದು ಏನೋ ಫೋನ್ ನಂಬರ್ ಇದೆಯಾ ಅದರಲ್ಲಿ? ಕಡೆಗೆ ಯಾರ್ದು ಫೋನ್ ನಂಬರ್ ಇಲ್ಲ, ಅಡ್ರೆಸ್ ಇಲ್ಲ, ಏನಿಲ್ಲ. ಸರಿ ಸರ್, ಇದೆಲ್ಲ ಬರ್ದಿದ್ದಾರೆ. ಆ ಕಡೆಯಿಂದ ನಿಮ್ಗೆ ಏನ್ ಕೇಳೋದು? ಸ್ಪೀಕರ್ ಕಡೆಯಿಂದ ಆಗಲಿ ಅಥವಾ ನಿಮ್ಮ MP ಕಡೆಯಿಂದ ಆಗಲಿ ನಿಮ್ಗೆ ಏನಾದ್ರು ಪ್ರಶ್ನೆ ಹೋದ್ರಾ ಯಾಕೆ ಈ ತರ ಆಗಿದೆ ಅಂತ ಏನಾದ್ರು? See, it is forwarded. Only letter has been sent, that's all. No action because it is a fake letter. ಇದ್ರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಈ ತರ ಬಂದಿದ ತಕ್ಷಣ ನಮಗೆ ಒಂದು ಇಂಟಿಮೇಷನ್ ಬಂದಿದೆ. ಅಲ್ಲ, ಈ ತರ ಬಂದಾಗ ನಿಮ್ಗೆ ಅವ್ರು ಏನಾದ್ರು MP ಕಡೆಯಿಂದ ಏನಾದ್ರು? ಹೌದು ಸರ್, MP ಕಡೆಯಿಂದನೇ MP ಬಂದು ಮಿನಿಸ್ಟರ್ ಆಫೀಸಲ್ಲಿ, ಆಮೇಲೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಫೀಸಿಂದ ಬಂದು ಇಂಟಿಮೇಷನ್ ಕೊಟ್ಟಿದ್ದಾರೆ. ನೋಡಿ ಸರ್, ಈ ತರ ನಿಮ್ಮ ಬಗ್ಗೆ ಬಂದಿದೆ ಅಂತ ಕೊಟ್ಟಿದ್ದಾರೆ. ಅದರ ಮೇಲೆ ಬಂದು ನನ್ನ ಹತ್ರ ಬಂದು ಇದನ್ನ ಕಳಿಸಿ ಇದನ್ನ ಯಾರು ಏನನ್ನೋದು ವಿಚಾರಣೆ ಮಾಡಿ ಅಂತ ನಮಗೆ ತಿಳಿಸಿದ್ರು. ನಾವು ಬಂದು ವೆರಿ ಟ್ರಾನ್ಸ್ಪರೆಂಟ್ ಆಗಿ ಬಂದು ಇದನ್ನು ಏನು ಮಾಡಿದ್ದೀವಿ ಅಂತ ನಾವು ಅವ್ರಿಗೆ ತಿಳಿಸಿದ್ದೀವಿ. ಆ ರೀತಿ ಏನಾದರೂ ಬಂದು ಯಾರಾದರೂ ಕರಪ್ಷನ್ ಮಾಡಿಕೊಂಡು ಅದು ಇದು ಏನಾದರೂ ಮಾಡ್ತಾ ಇದ್ದರೆ ಅದು ಕಂಪ್ಲೀಟ್ಲಿ ಬಂದು ಪಬ್ಲಿಕಲ್ಲಿ ಬಂದುಬಿಡುತ್ತೆ. ಸಿ ದಿ ಅಲಿಗೇಷನ್ಸ್ ಇಫ್ ದರ್ ಇಸ್ ಎನಿಥಿಂಗ್ ಪಬ್ಲಿಕಲ್ಲಿ ಬಂದುಬಿಡುತ್ತೆ. ನೀವು ಕೂಡ ಕೇಳಿರ್ಬೋದು, ಏನು ಸರ್ ಈ ಥರ ಅಂತ ನೀವು ಕೇಳಿರ್ಬೋದು. ಆ ರೀತಿ ಏನು ನಡೀತಾ ಇಲ್ಲವಲ್ಲ. ಸೊ ಆ ರೀತಿ ಏನಾದರೂ ಕರಪ್ಷನ್ ಮಾಡಿಕೊಂಡು ಅದು ಜನರ ಹತ್ರ ದುಡ್ಡು ವಸೂಲು ಮಾಡೋದು ಅದು ಇದು ಏನಾದರೂ ಇದ್ದರೆ ನ್ಯಾಚುರಲಿ ಬಂದು ಪಬ್ಲಿಕಲ್ಲಿ ಬರ್ತಾ ಇತ್ತು. ಬಟ್ ಇದು ಏನು ಇಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಕ್ರಿಯೇಟೆಡ್ ಟು ಡೆಫಮೇಷನ್ ಮಾಡೋಕ್ಕೋಸ್ಕರ ಮಾಡಿದ್ರು. ಇದು ಯಾಕೆ ಮಾಡ್ತಾ ಇದ್ದಾರೆ ಕೇಳಿ. ದ ಫ್ಯಾಕ್ಟ್ ಈಸ್, ನಾನು ಒಂದು ವಿಷಯ ತಿಳಿಸಿದ್ದೀನಿ. ಯಾವತ್ತು ಬಂದು ನಾವು ವಿಷಯದಲ್ಲಿ ಬಂದು ತಲೆ ಹಾಕಿದ್ದೀವಿ. ಆಫ್ಟರ್ ಎ ಗ್ಯಾಪ್ ಆಫ್ 25 years, ಐ ಆಮ್ ಇನ್ವಾಲ್ವ್ಡ್ ಇನ್ ದಿ BGML affairs. Right from the beginning of the closure of the company, it has been totally ಬಂದು ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಅದರಿಂದನೇ ಬಂದು ಸಮಸ್ಯೆ ಪರಿಹಾರ ಆಗಲಿಲ್ಲ. ರಾಂಗ್ ಡೈರೆಕ್ಷನಲ್ಲಿ 25 years ಇಂದ ಲೀಗಲ್ ಬ್ಯಾಟಲ್ ಅಂತ ಹೇಳಿ ಈ ಎಂಪ್ಲಾಯೀಸ್ನೆಲ್ಲ ಬಂದು ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಎಂಪ್ಲಾಯೀಸ್ನೆಲ್ಲ ಬಂದು ಮುಂದೆ ಇಟ್ಕೊಂಡು ದೇ ವೇರ್ ಎಂಜಾಯಿಂಗ್ crores and crores of rupees of money. Crores and crores of money. Even now I got a latest information, but ಅದನ್ನು ಬಂದು ನನ್ನಿಂದ ಬಂದು ಪ್ರೂಫ್ ಮಾಡೋಕ್ಕಾಗಲ್ಲ. ಇನ್ಫಾರ್ಮೇಶನ್ ಏನಂತಂದರೆ ಫ್ರಮ್ ದ ರಿಲಯಬಲ್ ಸೋರ್ಸಸ್, ಒಬ್ಬ ವ್ಯಕ್ತಿ ನಮ್ಮ KGF ಇರ್ತಕ್ಕಂಥ ಒಬ್ಬ ಸಾಮಾನ್ಯವಾದ ಎಕ್ಸ್-ಎಂಪ್ಲಾಯಿ, ಇಂಥ ಎಂಪ್ಲಾಯಿನೇ ಅವನು ಕೂಡ. ಅವನು ಬಂದು ಏನು ಮಾಡ್ತಾರೆ, ಇಂಟರ್ನ್ಯಾಷನಲ್ ಲೀಡರ್ ಥರ ಬಂದು ಅವನು ಆ್ಯಕ್ಟ್ ಮಾಡಿ ಇಡೀ BGML ಇರ್ತಕ್ಕಂಥ ಬಂದು ಆಸ್ತಿಯಲ್ಲಿ ಬಂದು ಎಷ್ಟೋ ಬಿಲ್ಡಿಂಗ್ಸು ಬಂಗ್ಲೋಸು ಬಂದು ಅವನ ಹೆಸರಲ್ಲಿ ಇದೆ. ಅವನು ಮಾಡಿಕೊಂಡು ಅದನ್ನು ಅವನ ಕಂಟ್ರೋಲಲ್ಲಿ ಇಟ್ಟಿದ್ದಾನೆ. ಇವ್ರಿಗೆ 4,000ನೇ ಪೇಮೆಂಟು, ಅವ್ರಿಗೂ 4,000 ಪೇಮೆಂಟು. ಇವತ್ತು ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರೆಲ್ಲ ಬಂದು ಭಿಕ್ಷೆ ಬೇಡ್ತಾ ಇದ್ದಾರೆ ಎಲ್ಲ ಕಡೆ ಹೋಗ್ಬಿಟ್ಟು. ಪೋರ್ ಫೆಲೋಸು, ದೇ ಡೋಂಟ್ ವೆರಿ ಸೋರ್ಸ್ ಆಫ್ ಇನ್ಕಮ್. ಅವ್ರ ಮಕ್ಕಳು ಏನೋ ಬಂದು ಇವಾಗ ತಲೆ ಎತ್ತಿದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ. ಬಟ್ ಈ ಎಕ್ಸ್-ಎಂಪ್ಲಾಯೀಸು ಏನು ಅವ್ರ ಮನೆಯಲ್ಲಿ ಇದ್ರು ನೋಡಿ, ಅದೇ ಹಳೆ ಮನೆಯಲ್ಲಿ ಇದ್ದಾರೆ. ಆದರೆ ಇವ್ರಿಗೆಲ್ಲ ಬಂದು ಲೀಡರ್ ಅಂತ ಬಂದವರು, ಈ ಎಕ್ಸ್-ಎಂಪ್ಲಾಯೀಸ್ಗೆ ಬಂದು ಲೀಡರ್ ಅಂತ ಬಂದವರು 4 ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಕೋಟ್ಯಾಂತರ ರೂಪಾಯಿ ಬಂದು ಫಾರಿನರ್ಸ್ ಹತ್ರ ಬಂದು ಲೂಟಿ ಮಾಡಿದ್ದಾರೆ. ಸಿ ದಿ ಫ್ಯಾಕ್ಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್ ಜುಡಿಷಿಯಲಿ. ಸರ್ ಒಂದು ನಿಮಿಷ.
ಜುಡಿಷಿಯಲಿ ಲೀಗಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವರೆಲ್ಲ ಬಂದು ಸೇರಿ ಹೈಕೋರ್ಟಲ್ಲಿ ಪಿಟಿಷನ್ ಹಾಕ್ತಾರೆ. ಹೈಕೋರ್ಟಲ್ಲಿ ಪಿಟಿಷನ್ ಹಾಕುವಾಗ ಏನು ಮಾಡ್ತಾರೆ, ಅವತ್ತಿದ್ದ ಸರ್ಕಾರ ಬಂದು ಇದನ್ನು ಏನಾದರೂ ಮಾಡಿ ಸೆಟಲ್ಮೆಂಟ್ ಮಾಡಬೇಕು, ಯು ಗಿವ್ ಮೀ ದಿ ಪ್ರಪೋಸಲ್ ಅಂತ ಕೇಳ್ತಾರೆ. ಆ ಪ್ರಪೋಸಲಲ್ಲಿ ಬಂದು ಇವನೇನು ಹೇಳ್ತಾರೆ, ನಾವೇ ಬಂದು ಕಂಪನಿಯನ್ನು ಬಂದು ಸ್ಟಾರ್ಟ್ ಮಾಡ್ತೀವಿ, ನಮಗೆ ಬಂದು ಫೈನಾನ್ಷಿಯಲ್ ಆಗಿ ಬಂದು ಯಾರಾದರೂ ಬಂದು ಗೋಲ್ಡ್ ಮೈನಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಇರೋರನ್ನ ಬಂದು ನಾವು ಟೆಂಡರ್ ಮುಖಾಂತರ ತಗೋತೀವಿ, ಅದರಲ್ಲಿ ಫಸ್ಟ್ ರೈಟ್ ಆಫ್ ಚಾಯ್ಸ್ ಬಂದು ನಮಗೆ ಕೊಡಿ ಅಂತ ಕೇಳ್ತಾರೆ. ನಂಬರ್ 1. ಇದಾದ ಮೇಲೆ ಇದರಲ್ಲಿ ಇನ್ನೊಂದು ಏನು ಕೇಳ್ತಾರೆ, ಯಾರೆಲ್ಲ ಬಂದು STBP ಎಂಪ್ಲಾಯೀಸ್ ಇದ್ದಾರೋ ಅವ್ರಿಗೆ ವಾಸ ಇರುವ ಮನೆ ಬಂದು ಅವ್ರಿಗೆ ಕೊಡಬೇಕು, ಏನು ಬಂದು ಹೈಕೋರ್ಟ್ ಫಿಕ್ಸ್ ಮಾಡುತ್ತೋ ನಿಗದಿಪಡಿಸಿದೆಯೋ ಅದನ್ನು ಕೊಡಬೇಕು ಅಂತ ಹೇಳಿ ಇದೆಲ್ಲ ಬಂದು ಇವರು ಬಂದು ಮಾಡಿಬಿಟ್ಟು ಹೈಕೋರ್ಟಲ್ಲಿ ಆದೇಶ ಆಗುತ್ತೆ. ಎಸ್, ಗ್ಲೋಬಲ್ ಟೆಂಡರ್ ಬಿಟ್ಟು ಯಾರು ಬಂದು ಗ್ಲೋಬಲ್ ಟೆಂಡರಲ್ಲಿ ಬಂದು ಈ ಇದು ಸಿಗುತ್ತೋ ಅವ್ರಿಗೆ ಬಂದು ಸೆಲೆಕ್ಟ್ ಮಾಡೋ ಕೆಪಾಸಿಟಿ ಅರ್ಹತೆ ಬಂದು ಹೈಯೆಸ್ಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಮೆಂಬರ್ ಆಗಿರ್ತಾರಲ್ಲ ಮಾಜಿ ಕಾರ್ಮಿಕರು, ಅವ್ರಿಗೆ ಬಂದು ಆ ಅರ್ಹತೆಯನ್ನು ಬಂದು ಕೊಟ್ಟಿರ್ತಾರೆ. ಸೊ ಇದರಿಂದ ಏನು ಮಾಡಿದರು ಈ ಎಂಪ್ಲಾಯೀಸು, ಇಟ್ ಈಸ್ ಆಲ್ಸೋ ಬಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಮಾಡಿರುವ ಒಂದು ದೊಡ್ಡ ಒಂದು ಅನ್ಯಾಯ. ಒಂದು ಎಕ್ಸ್ ಎಂಪ್ಲಾಯಿ ಆಫ್ ದಿ BGML ಅಂತ ಹೇಳಿದ್ರೆ ಓನ್ಲಿ 1 ಕೋಆಪರೇಟಿವ್ ಸೊಸೈಟಿ ಕ್ಯಾನ್ ಬಿ ದೇರ್. ಇಲ್ಲ ಒಂದು 4 ಸೊಸೈಟಿ ಇದೆ ಅಂತ ಹೇಳಿದ್ರೆ ಎನ್ ಎಲೆಕ್ಷನ್ ಶುಡ್ ಬಿ ಕಂಡಕ್ಟೆಡ್, ಓವರ್ ಈಸ್ ಹ್ಯಾವಿಂಗ್ ದಿ ಮೆಜಾರಿಟಿ ಎಂಪ್ಲಾಯೀಸ್, ದಟ್ ಎಂಪ್ಲಾಯೀಸ್ ಇದರ ಸೊಸೈಟಿ ಬಂದು ಶುಡ್ ಬಿ ದೇರ್ ಅಂಡ್ ಅದರ್ ಕೋಆಪರೇಟಿವ್ ಸೊಸೈಟೀಸ್ ಕ್ಯಾನ್ ಬಿ ಡಿಸಾಲ್ವ್. ಸೊ ಇಲ್ಲಿ ಏನಾಗಿದೆ, ಅದನ್ನು ಏನು ಮಾಡಿಲ್ಲ. ಏನು ಮಾಡಿದ್ದಾರೆ, ಒಂದು ಕೋಆಪರೇಟಿವ್ ಸೊಸೈಟಿಗೆ 3800 ಕಾರ್ಮಿಕರಿದ್ದಾರೆ ನಮ್ಮ BGML. ಒಂದು ಕೋಆಪರೇಟಿವ್ ಸೊಸೈಟಿನಲ್ಲಿ ಬಂದು 3500 ಎಂಪ್ಲಾಯೀಸ್ ಇದ್ದಾರೆ, ಇನ್ನೊಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಬಂದು 3000 ಇದ್ದಾರೆ, ಇನ್ನೊಂದು ಕೋಆಪರೇಟಿವ್ ಸೊಸೈಟಿಲಿ 2500 ಇದ್ದಾರೆ, ಇನ್ನೊಂದು ಕೋಆಪರೇಟಿವ್ ಸೊಸೈಟಿಲಿ ಒಂದು 2000 ಇದ್ದಾರೆ. ಸೊ ಒಟ್ಟಾರೆ ನೀವು ಟೋಟಲ್ ಮಾಡಿ ನೋಡಿ, ಎಲ್ಲ ಬಂದು ಎಂಪ್ಲಾಯೀಸ್. ಇಲ್ಲಿರೋನು ಅಲ್ಲಿರ್ತಾನೆ, ಅಲ್ಲಿರೋನು ಇಲ್ಲಿರ್ತಾನೆ, ಅಲ್ಲಿರೋನು ಇಲ್ಲಿರ್ತಾನೆ. ಇದನ್ನೆಲ್ಲ ಏನು ಮಾಡ್ತಾರೆ ಇವರು, ಇದೆಲ್ಲ ಇಟ್ಕೊಳ್ತಾರೆ. ಆಲ್ ದಿಸ್ ಸೊಸೈಟಿ ಮೆಂಬರ್ಸ್ ಎಂಪ್ಲಾಯೀಸ್ ಆರ್ ಆಲ್ ವಿತ್ ಮೀ ಅಂತೇಳಿ ಈ ಸೌತ್ ಆಫ್ರಿಕನ್ ಕಂಪನಿ, ಆಸ್ಟ್ರೇಲಿಯನ್ ಕಂಪನಿ ಹತ್ರ ಬಂದು ಇವರು ಡೀಲಿಂಗ್ ಮಾಡ್ತಾರೆ. ಇವರು ಡೀಲಿಂಗ್ ಮಾಡಿಬಿಟ್ಟು ಅಲ್ಲಿ ಬಂದು ಕೋಟ್ಯಾಂತರ ರೂಪಾಯಿ ಬಂದು ವ್ಯವಹಾರ ಮಾಡ್ತಾರೆ. ಇವಾಗ ಇತ್ತೀಚೆಗೆ ಕೂಡ ಬಂದು ಸೈನಾಡ್ ಕಾರ್ಬನ್ ಇನ್ ಪಲ್ಪ್ ಪ್ರಾಜೆಕ್ಟ್ನ ಗ್ಲೋಬಲ್ ಟೆಂಡರ್ ಮಾಡ್ತಾ ಇರುವಾಗ ಯಾರಾದರೂ ಬಂದು ನಾನು ಕೊಡಿಸ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಸೊ ಆಮೇಲೆ ಆ ಟೆಂಡರ್ ಇದಕ್ಕೆ ಏನು ಇದಿದೆ, ಏನಾದರೂ ಇದೆಯಾ ಅದಕ್ಕೆ ರೀಸನಬಿಲಿಟಿ ಹೇಳಿ? ಆಗತ್ತಾ? ಟೆಂಡರ್ ಬಂದು 10 ಜನ ಪಾರ್ಟಿಸಿಪೇಟ್ ಮಾಡ್ತಾನೆ, ನಾನು ಬಂದು ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಕೂತಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮು, ನಾನು ಬಂದು ಏನು ಮಾಡಿದೆ, ನಾನು ನಿನಗೆ ಕೊಡ್ತೀನಪ್ಪ ಅಂತ ಹೇಳಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿದ್ದಾನೆ. ₹1 ₹2 ಇಲ್ಲ ಸಾಹೇಬ್ರೆ, ವಸೂಲು ಮಾಡಿರೋದು ಬಂದು ನಿಯರ್ಲಿ ಅರೌಂಡ್ crores of rupees. ಇವಾಗ ಅವರೆಲ್ಲ ಬಂದು ಹೆಂಗೆ ಬದುಕ್ತಾ ಇದ್ದಾರೆ? ಯಾಕೆ ಬಂದು ಇವರು ಬಂದು ಆರ್ಡಿನರಿ ವರ್ಕರ್ಸ್ ಬಂದು ಒಂದು ಆರ್ಡಿನರಿ ಮನೆಯಲ್ಲಿ, ಚಿಕ್ಕ ಮನೆಯಲ್ಲಿ, ಮೈನ್ಸ್ ಮನೆಯಲ್ಲಿ ಇದ್ದಾರೆ. ಆದರೆ ಈ ಕೋಆಪರೇಟಿವ್ ಸೊಸೈಟಿಲಿ ಇರ್ತಕ್ಕಂಥ ಅಧ್ಯಕ್ಷರು ನೋಡಿ, BGML ಅಧ್ಯಕ್ಷರುಗಳು ನೋಡಿ ಹೇಗಿದ್ದಾರೆ ಅಂತ. ದೇ ಆರ್ ಲಿವಿಂಗ್ ಎ ವೆರಿ ಪೋಸ್ಟ್ ಲೈಫ್. ಎಲ್ಲಿಂದ ಬಂತು ಇವರಿಗೆ ಎಷ್ಟು ದುಡ್ಡು? ಒಬ್ಬನಿಗೆ ಒಂದು ಮನೆ ಬಂದು 1 ಎಕರೆ 2 ಎಕರೆ ಮನೆ ಇದೆ. ಅವರು ಬಂದು ಕಾರ್ಮಿಕರೇ, ಇವರು ಕಾರ್ಮಿಕರೇ, ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ. ಇದನ್ನು ಕೇಳಕ್ಕೆ ಹೋಗಿದ್ದರಿಂದನೇ ನಾನು ಇದನ್ನು ಬಂದು ಡೆಲ್ಲಿನಲ್ಲಿ ಹೋಗಿ ಸೆಕ್ರೆಟರಿಯೇಟ್ ಹತ್ರ ಹೋಗಿ ಮಾತಾಡಿ, ಯು ಪ್ಲೀಸ್ ಡು ನಾಟ್ ಎನ್ಕರೇಜ್ ಎನಿ ಕೈಂಡ್ ಆಫ್ ಎ ಕೋಆಪರೇಟಿವ್ ಸೊಸೈಟಿ. The Supreme Court itself has given a direction in the year 2014 to float the global tender, to float the global tender in the year 2014. Why it has not happened till to date? Because ಅದನ್ನು ತೋರಿಸ್ಬೇಕಂತ ನಾನು ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಇವರು ಮಾತಾಡ್ತಾರೆ, ಇಲ್ಲ ಅಂದರೆ ಬೇರೆ ಯಾರಾದ್ರೂ ಮಾತಾಡ್ತಾರೆ. இல்லை பாருங்க, சப்ஜெக்ட் பேசும்போது அவருடைய பணத்தை செலவு பண்ணி எங்களுக்கு அக்காமடேஷன் அப்படின்னா இருக்கிற இடத்தை டெல்லியில் பல விதமான எனக்கு தெரியும், உங்களுக்கு விலைகள் எவ்வளோ அதிகமாக இருந்தாலும் கூட அது எல்லாவற்றுக்கும் பொருட்படுத்தாதபடி எல்லாவற்றையும் செய்து முடித்து வந்திருக்கிற நிலையில் நாங்கள் தொழிலாளி மத்தியில் 10,000 வாங்கணும்னு சொல்லிட்டு சொல்கிறாங்க. இப்போ நான் சேலஞ்ச் பண்ணி சொல்கிறேங்க, 10,000 ரூபாய் யார்கிட்டாலும் நாங்கள் வசூல் பண்ணி இருந்தோமானால் யாராவது போலீஸில் எங்கள் மேலே கம்ப்ளைண்ட் பண்ணலாம். எக்ஸாம்பிள் அசோசியேஷன் செக்ரட்டரி, தலைவர், செயலாளர், எல்லாரும் இங்கே எங்கள் மேலே யாராவது 10,000 ரூபாய் நாங்கள் கொடுத்துருக்கோன்னு சொன்னால் போலீஸில் கம்ப்ளைண்ட் பண்ணலாம். அதுக்கு நாங்கள் ஏற்றுக்கொள்ள தயார், தண்டனை ஏற்றுக்கொள்ள தயார். நாங்கள் அந்த வகையில் நாங்கள் தொழிலாளி மூவ்மெண்ட்டை செய்து கொண்டு போய் கொண்டிருக்கிறோம்.
தொழிலாளிக்கு நல்லதாகணும், அவருக்கு வீடு சொந்தமாக்கப்பட வேண்டும். எக்ஸாம்பிள் அவங்களுக்கு மட்டும் வீடு இல்லை, அண்ணா திராட்சா இருக்கிற அந்த வீடுகளோட சொந்தமாக்கணும்னு சொல்லி அவருடைய சொந்த பணத்தில் ஃபாரம் எல்லாம் அச்சடி கொடுத்து அந்த பாரத்தில் எல்லாத்தையும் சைன் வாங்கி கொடுத்து கொண்டிருக்கிற இந்த வேலைகள் நடந்து கொண்டிருக்கிற சூழ்நிலையில் இப்படி ஒரு ஸ்டேட்மெண்ட்டை கொடுத்து எங்களை டிஸ்கரேஜ், அதாவது எங்களை அந்த வேலைகளை செய்யக்கூடாதபடி பண்ணுறாங்க. அதனால அதுக்காகத்தான் இந்த பிரஸ் மீட்டிங் ஐயா அவர் கூட்டிருக்கிறார். மேற்கொண்டு எல்லா விஷயத்தையும் அவர் சொல்லுவார் என்று சொல்லி எங்களை எல்லாரும் வருங்க. ஹலோ பிரசாத், எல்லாரும் வருக 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 வரவேற்று தலைவர்கள் எல்லாரும் வருக வரவேற்று பிரஸ் மீட்டிங் வந்திருக்கிற ஒவ்வொருத்தரும் தவறாம இந்த பிரஸ் மீட்டிங் இந்த ஸ்டேட்மெண்ட்டை போடணும் அப்படின்னு சொல்லி உங்களையும் பணியோட கையெழுத்து கூப்பிட்டு கொண்டு கேட்டுக்கொண்டு அதுதான் சொல்றேன். இந்த பிரஸ் மீட்டிங்க்கு தலைவர் KR அவர்கள் முழு ஸ்டேட்மெண்ட் உங்களுக்கு கொடுப்பார். இது ஸ்டேட் லெவலில் மட்டுமல்ல, ஆல் இந்தியா லெவலில் போகிற வகையில் அது உங்கள் கையில் இருக்கிறது என்று சொல்லி இந்த கூட்டத்துக்கு நம்ம ஜோசப் அவர்கள் தலைமையில் ಚೇತನ ಮಾಡೋದು, ರಿವೈವಲ್ ಮಾಡೋದು, ರಿಹ್ಯಾಬಿಲಿಟೇಷನ್ ಮಾಡೋದು ಸಾಧ್ಯತೆ ಇಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ ದಿ ಫ್ಲೋರ್ ಆಫ್ ದಿ ಪಾರ್ಲಿಮೆಂಟ್. ಸೊ ಹಿಂಗಿರುವಾಗ ಹೆಂಗೆ ಇದು ಗ್ಲೋಬಲ್ ಟೆಂಡರ್ ಮಾಡ್ತಾರೆ? ಗ್ಲೋಬಲ್ ಟೆಂಡರ್ ಇಟ್ ಈಸ್ ಕಂಪ್ಲೀಟ್ಲಿ ಡ್ರಾಪ್ಡ್. So we are all trying to see that this KGF constitution should be revived and rehabilitated in a different form, that is industrialization. ಈ vacant barren land ನಮ್ಮದು ಇಂಡಸ್ಟ್ರೀಸ್ ಕೊಡಿ, ಇಂಡಸ್ಟ್ರಿಯಲ್ ನೋಡ್ ಮಾಡಿ, ಟ್ಯಾಕ್ಸ್ ಫ್ರೀ ಇಂಡಸ್ಟ್ರಿಯಲ್ ಗ್ರೋತ್ ಸೆಂಟರ್ ಅಂತ ಮಾಡಿ, ಈ ರೀತಿ ಬಂದು ನಾವು ಸಲಹೆಗಳು ಕೊಡ್ತಾ ಇದ್ದೀವಿ. ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಗಿವಿಂಗ್ ಇಟ್ ಟು ಎನಿ ಕೈಂಡ್ ಆಫ್ ಎ ಪ್ರೈವೇಟ್ ಕಂಪನಿ. MMDR ಆಕ್ಟ್ ಅಂತ ಬಂದು ಒಂದು ಇಂಟ್ರೊಡ್ಯೂಸ್ ಆಯಿತು ಇನ್ ದ ಇಯರ್ 2021. ಆ MMDR ಆಕ್ಟ್ ಅಲ್ಲಿ ಏನು ಹೇಳಿದೆ? 2016 17 ಬಿಕಾಸ್ ವೆನ್ ಸದಾನಂದ ಗೌಡ ವಾಸ್ ದಿ ಲಾ ಮಿನಿಸ್ಟರ್, ಆ ಟೈಮಲ್ಲಿ ಇದನ್ನು ಬಂದು MMDR ಆಕ್ಟ್ ಪಾಸ್ ಆಗಿದೆ. ಅದರಲ್ಲಿ ಏನು ಕೊಟ್ಟಿದ್ದಾರೆ? ಸ್ಟೇಟ್ ಓನ್ಡ್ ಮಿನರಲ್ಸ್ ಕೆನಾಟ್ ಬಿ ಗಿವನ್ ಟು ಎನಿ ಪ್ರೈವೇಟ್ ಕಂಪನೀಸ್. ಸೊ ದಿ ಎಂಟೈರ್ ಆಕ್ಟ್ ಇಸ್ ದಟ್ ದಿ ಪ್ರೈವೇಟ್ ಕಂಪನೀಸ್ ಕೆನಾಟ್ ರನ್ ದಿಸ್ ಕಂಪನಿ. ಇದ್ರೂ ಬಂದು ಇವ್ರು ಏನು ಮಾಡ್ತಾರೆ? ಹೋಗಿ ಡೆಲ್ಲಿನಲ್ಲಿ ಯಾರೋ ಬಂದು ಅವ್ರಿಗೆ ದುಡ್ಡು ಕೊಡ್ತಾರೆ, ಇವ್ರು ಹೋಗೋದು ಅಲ್ಲಿ ಬಂದು ನಮಗೆ ಕಂಪನಿನ ಕೊಡಿ, ನಾವು ಎಷ್ಟು ಬೇಕಾದರೆ ಕೊಡ್ತೀವಿ, ಎಷ್ಟು ಬೇಕಾದರೆ ನಾವು ಇದ್ರ ಮೇಲೆ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿ ಅವರೆಲ್ಲ ಬಂದು ಸುಳ್ಳು ಮಾಡಿ ಎಲ್ಲರತ್ರನ್ನು ಬಂದು ದುಡ್ಡುಗಳು ವಸೂಲು ಮಾಡಿ ಹೋಗ್ತಾ ಇದ್ದ ಒಂದು ಸಂದರ್ಭದಲ್ಲಿ ನಾವು ಹೋಗ್ಬಿಟ್ಟಿದ್ದೆಲ್ಲ ನಮ್ಗೆ ಬೇಕಾಗಿಲ್ಲ. BGML ಎಕ್ಸ್ ಎಂಪ್ಲಾಯೀಸ್ಗೆ ಬಂದು ಬರಬೇಕಾದ ನ್ಯಾಯವಾದ ಈ ಹಣ, ಜಸ್ಟ್ ನೋಟ್ ದಿಸ್ ಪಾಯಿಂಟ್, ಇಟ್ ಈಸ್ ನ್ಯಾಯವಾಗಿ ಬರಬೇಕಾದ ಹಣ. ಇದನ್ನು ಹೆಂಗೆ ನ್ಯಾಯವಾಗಿ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ನಾನು ಅದನ್ನು ಬಂದು ಅವರು ಸುಪ್ರೀಂ ಕೋರ್ಟ್ಗೆ ಹೋದರೆ ಕೂಡ ಸರಿ. ವೆರಿ ಸಿಂಪಲ್. VRS ಪ್ಯಾಕೇಜ್ ಆಯಿತು. VRS ಪ್ಯಾಕೇಜಲ್ಲಿ ಏನು ಮಾಡಿದರು? ಒಂದು ಪಾರ್ಟ್ ಆಫ್ ದಿ ಅಮೌಂಟ್ ದಿ ಗೌರ್ಮೆಂಟ್ ಇಂಡಿಯಾಸ್ ಪೇ 72.40 crores. 72.40 crores ಎಂಪ್ಲಾಯೀಸ್ಗೆ ಕೊಟ್ಟರು. ಅದನ್ನು ಬಂದು VRS ಬೆನಿಫಿಟ್ ಅಂತ ಕೊಟ್ಟರು. ಉಳಿದದ್ದು ಬಂದು 52 ಕೋಟಿ ಬಾಕಿ ಇತ್ತು. ಆ 52 ಕೋಟಿ ಬಾಕಿ ಯಾರು ಬಂದು ಈ ಕಂಪನಿನ ತಗೋತಾನೋ ಅವನಿಗೆ ಬಂದು ಇದನ್ನು ಟೈಅಪ್ ಮಾಡೋದು ಅಂತ. ಈ 52 ಕೋಟಿನ ಬರೋಣ ಹತ್ರ ಟೈಅಪ್ ಮಾಡಿ, ಆ ಟೈಅಪ್ ಮಾಡಿದ ಮೇಲೆ ಅದನ್ನು ಬಂದು ಅವನೇ ಬಂದು ಎಂಪ್ಲಾಯೀಸ್ ಕೊಡಬೇಕು ಅಂತ ಆಯಿತು. ವೆನ್ ದೇರ್ ಈಸ್ ನೋ ಪಾಸಿಬಿಲಿಟೀಸ್ ಆಫ್ ದಿಸ್ ರಿವೈವಲ್ ಅಂಡರ್ ದ ಸೆಡ್ ಕಾಂಟೆಕ್ಸ್ಟ್ ಆಫ್ ದಿ ಕ್ಯಾಬಿನೆಟ್ ಡಿಸಿಷನ್, ವೇರ್ ಇಸ್ ದಿ ನೆಸೆಸಿಟಿ? ಇವಾಗ ನಾವೇನು ಕೇಳ್ತಾ ಇದ್ದೀವಿ? 52 ಕೋಟಿ 25 ವರ್ಷದಲ್ಲಿ ಎಷ್ಟು ಬಡ್ಡಿ ಆಗಿದೆ? ಜಡ್ಜ್ಮೆಂಟಲ್ಲಿ ಏನಾಗಿದೆ? ಈ 52 ಕೋಟಿ ಸೇರಿ ಇವತ್ತುವರೆಗೂ ಏನಿದೆಯೋ ವರ್ಕರ್ಸ್ಗೆ ಅದನ್ನು ನೀವು ಕೊಟ್ಬಿಡಿ. ಇದರಲ್ಲಿ ಏನೋ ತಪ್ಪಿದೆಯಾ? ಏನು ತಪ್ಪಿಲ್ಲ. ಬಿಕಾಸ್ ಇಟ್ ಇಸ್ ಅಕ್ಸೆಪ್ಟೆಡ್ ಫ್ಯಾಕ್ಟ್ ಬೈ ದಿ ಯೂನಿಯನ್ ಗವರ್ಮೆಂಟ್ ದಟ್ ದೇ ವಿಲ್ ಗಿವ್ ದಿ ಬ್ಯಾಲೆನ್ಸ್ ಥ್ರೂ ದಿ ಸಮ್ ಸೋರ್ಸಸ್. ಐ ಡಿಡ್ ನಾಟ್ ಡಿಸೈಡ್ ದಟ್ ಒನ್. ದಿ ಎಕ್ಸ್ ಎಂಪ್ಲಾಯೀಸ್ ಡಿಡ್ ನಾಟ್ ಡಿಸೈಡ್ ದಟ್ ಒನ್. ದಿ ಯೂನಿಯನ್ ಗವರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್. ಇಟ್ ಇಸ್ ಅ ಪಾರ್ಟ್ ಪೇಮೆಂಟ್ ಅಂತ. ಉಳಿದ ಹಣ ಬಂದು ಯಾರು ಕೊಡ್ತಾರೆ? ಇವನು ಯಾರೋ ಕೊಡ್ತಾನೆ ಅಂತ ಹೇಳಿದ್ರು. ಬಟ್ ಅದನ್ನು ಕೊಟ್ಟಿಲ್ಲ. 25 ವರ್ಷ ನಾವು ವೆಯ್ಟ್ ಮಾಡ್ತಾ ಇರ್ಬೇಕಾ ಇದಕ್ಕೆ? ಯಾವ ನ್ಯಾಯ ಇದು ನೀವು ಹೇಳಿ? ಎನಿ ಕಾಮನ್ ಮ್ಯಾನ್ ಆಲ್ಸೋ ವಿಲ್ ಸ್ಪಿಟ್ ಆನ್ ಅವರ್ ಫೇಸ್. ಏನ್ರಿ ನಿಮಗೆ ಕೊಡಬೇಕಾದ ದುಡ್ಡು 25 ವರ್ಷ ಪೆಂಡಿಂಗ್ ಇದೆಯಾ? ಇದನ್ನ ಪೆಂಡಿಂಗ್ ಮಾಡಬೇಡಿ. ವಿ ಆರ್ ನಾಟ್ ಫೈಟಿಂಗ್ ಅಗೇನ್ಸ್ಟ್ ದಿ ಗವರ್ಮೆಂಟ್. ಈವನ್ ನಾವು ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಸರ್? ವಿ ಆರ್ ನಾಟ್ ಇನ್ಸಿಸ್ಟಿಂಗ್ ಟು ಸಿ ದಟ್ ದಿಸ್ ಅಮೌಂಟ್ ಇಸ್ ಬಿನ್ ಪೇಯ್ಡ್ ಬೈ ದಿ ವರ್ಚ್ಯೂ ಆಫ್ ದಿ ಲೀಗಲಿ ಡ್ರಾಫ್ಟೆಡ್ ಡಾಕ್ಯುಮೆಂಟ್ ಆಫ್ ದಿ ಆನರಬಲ್ ಹೈಕೋರ್ಟ್. ನೋ, ನಾವೇನು ಕೇಳ್ತಾ ಇದ್ದೀವಿ? ವಿ ವಾಂಟೆಡ್ ದಿಸ್ ಮ್ಯಾಟರ್ ಟು ಬಿ ಕನ್ಕ್ಲೂಡೆಡ್. ಇದನ್ನ ಮುಕ್ತಾಯ ಮಾಡಿ. ಇನ್ನೂ ಎಷ್ಟು ವರ್ಷ? ಇನ್ನು 1000 ಜನ ಸತ್ತೋದ್ರು. ಕಾರ್ಮಿಕರು 1000 ಜನ ಸತ್ತೋಗಿದ್ದಾರೆ. ಇನ್ನೂ ನಾವು ಯಾತಕ್ಕೆ ನಿಮ್ಮ ಹತ್ರ ಫೈಟ್ ಮಾಡ್ತಾ ಇರೋದು? ನಮಗೆ ಏನು ಕೊಡಬೇಕದೆಯಾ ಅದನ್ನು ಕೊಟ್ಬಿಡಿ.
Now the Union Ministry has come to a conclusion to see that it is to be decided. ಅವ್ರು ನಮ್ಮ ಹತ್ರ ಹೇಳಿದ್ದಾರೆ, ಮಾತಾಡಿದ್ದಾರೆ. ಓಕೆ ಸರ್, ನಾವು ಬಂದು ವಿ ವಿಲ್ ಹ್ಯಾವ್ ಎ ನೆಗೋಷಿಯೇಷನ್ ಅಂತ ಹೇಳಿದ್ದಾರೆ. ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಕೂಡ ಅವ್ರು ತಯಾರಾಗಿದ್ದಾರೆ. ಸೊ ಇದೆಲ್ಲ ಬಂದು ನಾವು ಮಾಡ್ಕೊಂಡು ಬರೋದು. ನ್ಯೂಸ್ ಪೇಪರ್ ಬಂದು ನೀವೆಲ್ಲ ಪತ್ರಿಕಾಕರ್ತರ್ತಾನೆ, ನಾನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ನೀವು ಮಾಡ್ತೀರಾ? ಇಲ್ಲ ಅಂತ ಹೇಳಿದ್ರೆ ನೀವೇ ಬಂದು ಕ್ರಿಯೇಟ್ ಮಾಡಿ ಮಾಡ್ತೀರಾ? ಯಾರೋ ಒಬ್ಬರು ಇವ್ರಿಗೆ ಕೊಟ್ಟಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೀನಿ, ಎಸ್ ಪಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಯಾರು, ಅವನಿಗೆ ಯಾರು ಕೊಟ್ಟಿದ್ದು ಸ್ಟೇಟ್ಮೆಂಟ್, ಅದನ್ನು ಬಂದು ನೀವು ವೆರಿಫೈ ಮಾಡಿ, ಲೆಟ್ ಹಿಮ್ ಕಮ್ ಟು ದಿ ಬುಕ್ಸ್. ಅವನು ಏನಾದರೂ ಮಾಡೋದಿದ್ದರೆ ನೇರವಾಗಿ ಬಂದು ಮಾಡಬೇಕು. ಈ ಥರ ಬಂದು ಏನೋ ಹೇಳ್ತಾರಲ್ಲ ಅಂಥವರೇ ಬಂದು ಹಿಂದೆಯಿಂದ ಹೊಡೆಯೋದು. ಮುಂದೆ ಬರಬೇಕು, ಏನಾದರೂ ತಪ್ಪಿದ್ರೆ ಬಂದು ಮುಂದೆನೇ ಹೇಳ್ಬೇಕು, ಈ ಥರ ನೀವು ಅನ್ಯಾಯ ಮಾಡ್ತಾ ಇದ್ದೀರ ಅಂತ ಹೇಳ್ಬೇಕು. ಇದೆಲ್ಲ ಏನು ಇಲ್ಲದೆ ಬಂದು ಅನಾನಿಮಸ್ ಲೆಟ್ರ್ ಬರೆಯೋದು, ಆಮೇಲೆ ಬಂದು ಯಾರಿಗೋ ಬಂದು ಪತ್ರಿಕೆನವನು ಬಂದು ಯಾರಾದರೂ ಒಂದು ದುಡ್ಡು ಕೊಟ್ಬಿಟ್ರೆ ಪ್ರೆಸ್ಸಲ್ಲಿ ಹಾಕ್ಬಿಡ್ತಾರೆ ಅಂತೇಳಿ ಅವನ ಹತ್ರ ಕೊಟ್ಟು ಅವನು ಬಂದು ಅವನು ಇಷ್ಟ ಬಂದಂಗೆ ಬರೆದು ಇದು ಮಾಡಿದ್ದಾನೆ. ಸೊ ಇದು ಬಂದು ಒಬ್ಬ ವ್ಯಕ್ತಿನ ಬಂದು ಕೆಟ್ಟದಾಗಿ ಬಂದು ಇದು ಮಾಡೋದು ಮಾಧ್ಯಮದವರಿಗೆ ಅದು ಒಳ್ಳೆಯದಿಲ್ಲ. ಅದು ಎಲ್ಲ ಮಾಧ್ಯಮದವರು ಈ ಥರ ಮಾಡಿದ್ದಲ್ಲ ಇದುವರೆಗೂ. ಇವನು ಮಾತ್ರ ಬಂದು ಈ ಕೋಲಾರ ಅಗ್ನಿ ಪತ್ರಿಕೆಯನ್ನು ಅವನು ಬಂದು ಈ ಥರ ಎಲ್ಲೋ ಪೇಜ್ ನಡೆಸ್ತಾ ಇದ್ದಾನೆ ಅಂತ ಗೊತ್ತಾಯ್ತು ನನಗೆ. ಇವನ ಬಗ್ಗೆ ಇನ್ನೂ ಸ್ವಲ್ಪ ತನಿಖೆಯನ್ನು ಬಂದು ನಾನು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಆಲ್ರೆಡಿ ಬಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಆಮೇಲೆ ಪ್ರೆಸ್ ರಿಜಿಸ್ಟ್ರೇಷನ್ ಆಫ್ ಇಂಡಿಯಾ ಅಂತ ಇಬ್ಬರಿಗೂ ಡೆಲ್ಲಿಗೆ ನಾನು ಮೇಲ್ ಕಳಿಸಿದ್ದೀನಿ. ಸೊ ಅದನ್ನು ಬಂದು ಫಾಲೋಅಪ್ ಮಾಡ್ತೀನಿ. ಆಮೇಲೆ ಈ ಪ್ರೆಸ್ ಇವನು ಅಗ್ನಿಯನ್ನು ಅವನು ಬಂದು ಅವನ ಹೆಸರಲ್ಲಿ ಬಂದು ಪತ್ರಿಕೆ ಇಲ್ಲ, ಅದಿರೋದೇ ಬಂದು ಬೇರೆಯವ್ರ ಹೆಸರಲ್ಲಿ. ಇವನ ಹೆಸರಲ್ಲಿ ಬಂದು ಇವನು ಎಡಿಟರ್ ಅಂತ ಹಾಕ್ಕೊಂಡು ಬರೆದಿದ್ದಾನೆ. ಅದು ಬಂದು ಕ್ರಿಮಿನಲ್ ಆ್ಯಕ್ಷನ್ ತೊಗೋತೀವಿ. ನಾನು ಅದ್ರ ಮೇಲೆ ಬಂದು ಇಲ್ಲಿ ಪೊಲೀಸ್ನವರು ಏನು ಮಾಡ್ತಾರೆ ಅಂತ ನೋಡಿದ ಮೇಲೆ ಅದರೆಲ್ಲ ಬಂದು ಕೋರ್ಟಲ್ಲಿ ಹೋಗಿ ನಾನು ಸಿವಿಲ್ ಸೂಟ್ ಫೈಲ್ ಮಾಡ್ತೀನಿ. ಸೊ ಈ ವಿಚಾರವಾಗಿ ಬಂದು ತಿಳಿಸ್ಲಿಕ್ಕೆ ನಾವು ಬಂದಿದ್ದೀವಿ. ಇನ್ನೂ ಏನಾದರೂ ಇದ್ದರೆ ನೀವು ಹೇಳಿ, ಬಿಸಿಲು ಜಾಸ್ತಿ ಬಿಡ್ತಾ ಇದೆ. ನಿಮ್ಮ ಈ ಸುಳ್ಳು ಆರೋಪ ಅಂತೀರಾ, ಈ ಸುಳ್ಳು ಆರೋಪದ ಮೇಲೆ ತಮ್ಮ ಹೋರಾಟ BGML ಕಾರ್ಮಿಕರ ಪರವಾಗಿ ಹೆಂಗಿರ್ತದೆ? ಇಲ್ಲ ಇದರಲ್ಲೇ ಬೇಜಾರಾಗಿ ಏನಾದ್ರು ಕೈ ಬಿಡೋ ಪ್ರಯತ್ನ ಇದೆ? ಈ ಹೋರಾಟದ ಬಗ್ಗೆ ಬೇಕಾದರೆ ನಾನು ಯಾವುದಕ್ಕೂ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಹಿಂದೆ ಸರಿಯೋನಲ್ಲ. ಯಾರೇ ಏನೇ ಬಂದು ನಮ್ಮ ಮೇಲೆ ಹೇಳ್ಕೊಂಡು ಹೋದ್ರೂ ಈ BGML ಕಾರ್ಮಿಕರಿಗೆ ಬಂದು ಕೊನೆ ಉಸಿರು ಇರೋವರೆಗೂ ಬಂದು ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ. ಇದೆಲ್ಲ ಬಂದು ಚಿಲ್ಲರೆಗಳನ್ನ ಬಂದು ಕೈಯೆಲ್ಲ ತಟ್ಟೋದು, ಇದೆಲ್ಲ ಬಂದು ಇಂಥದ್ದೆಲ್ಲ ಬಂದು ನಾನು ತುಂಬ ನೋಡಿದ್ದೀನಿ. ನಿಮಗೆ ಗೊತ್ತಿದೆ, ನನ್ನ 35 ಇಯರ್ಸ್ ಪೊಲಿಟಿಕಲ್ ಸರ್ವಿಸ್ನಲ್ಲಿ ಎಲ್ಲ ಆರೋಪನೂ ನೋಡಿದ್ದೀನಿ, ಫೇಸ್ ಮಾಡಿದ್ದೀನಿ, ಕ್ರಿಮಿನಲ್ ಆ್ಯಕ್ಷನ್ ತೊಗೊಂಡಿದ್ದೀನಿ. ನೀವೆಲ್ಲ ಬೇಲ್ ಕೊಟ್ಟಿದ್ದಿಲ್ಲ ಅಂದ್ರೂ ಕೂಡ ನಾನು ಜೈಲಿಗೆ ಹೋಗಿ ಕೂತಿದ್ದೀನಿ BGML ಎಂಪ್ಲಾಯೀಸ್ಗೋಸ್ಕರ. ನಾನೇ ಬಂದು ನನಗೆ ಬೇಲ್ ಬೇಡಪ್ಪ ಅಂತೇಳಿ 3-4 ಜನ ಜೈಲಲ್ಲಿದ್ದವನು ನಾನು. ಅಂಥದ್ದೆಲ್ಲ ನಾನು ನೋಡಿದ ಆದಮೇಲೆ ಇದು ಯಾರೋ ಈ ಕಿಡಿಗಳೆಲ್ಲ ಬಂದು ಈ ಥರ ಬರೆದುಬಿಟ್ಟು ನಾನು ಹಿಂದೆ ಸರಿಯವನಲ್ಲ. ಬಟ್ ನನಗೇನಂತ ಹೇಳಿದ್ರೆ, ರಿಯಾಲಿಟಿ ಸಮ್ಟೈಮ್ಸ್ ವಿಲ್ ಡೈ ಬಿಕಾಸ್ ಆಫ್ ದಿ ಕ್ಯಾಶುವಾಲಿಟಿ, ಬಟ್ ಟ್ರೂತ್ ಅಲೋನ್ ವಿಲ್ ಫೇಲ್ ಅಂತಾರೆ. ಏನೋ ರಿಯಾಲಿಟಿ ಯಾವತ್ತಾದರೂ ಒಂದು ದಿನ ಆಕ್ಸಿಡೆಂಟ್ ಆಗಿ ಬಿದ್ದೋಗುತ್ತಂತೆ, ನಿಜ ಬಿದ್ದೋಗುತ್ತೆ. ಆದರೆ ಒಂದು ದಿನ ಅದು ಎದ್ದು ನಿಂತ್ಕೊಳ್ಳುತ್ತೆ ಅನ್ನೋದು ನೀವೆಲ್ಲ ಮರಿಬಾರ್ದು. ಸೊ ರಿಯಾಲಿಟಿ ಸಮ್ಟೈಮ್ಸ್ ಬಿಕಮ್ಸ್ ಎ ಕ್ಯಾಶುವಾಲಿಟೀಸ್ ಅಟ್ ದಿ ಹ್ಯಾಂಡ್ಸ್ ಆಫ್ ಯಾರ ಹತ್ರ? ವೆಸ್ಟೆಡ್ ಇಂಟ್ರೆಸ್ಟ್ ಅಂಡ್ ಟೈಮ್ಸ್. ಅದು ಸಂದರ್ಭವಾದಿಗಳು ಟೈಮ್ ಒಂದು